Hi dear students, welcome to the classes for the paper Healthcare BSW 5th semester Rani Chennamma University. In the previous class, we have studied about the prenatal and the postnatal care. In today's class, we are going to study about immunization program or vaccination program. So, immunization program ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಕಲಿತಾ ಇದ್ದೇವೆ. ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಫ್ ಟುಡೇಸ್ ಕ್ಲಾಸ್. ಸೊ ಇವತ್ತಿನ ತರಗತಿಯ ಉದ್ದೇಶಗಳನ್ನ ನಾವು ಗಮನಿಸೋದಾದರೆ, ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಇಮ್ಯುನೈಸೇಷನ್, ಟು ಗೆಟ್ ಟು ನೋ ಅಬೌಟ್ ಹೌ ಇಮ್ಯುನೈಸೇಷನ್ ವರ್ಕ್ಸ್, ಟು ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್, ಟೈಪ್ಸ್ and adverse effects of immunization, and also to know about the vaccines available against major diseases, to know about the major immunization program. So the session outcome of today's class, andre after the completion of this class, what are the learning you are going to get? So adanna ನಾವು ಗಮನಿಸೋದಾದ್ರೆ, students will be able to understand the concept of immunization, its importance, types and also adverse effects. So immunization ಅಂದರೆ ಏನು, ಅದರ ಮಹತ್ವ ಮತ್ತು ಅದರ ವಿಧಾನಗಳು ಅಥವಾ ವಿಧಗಳು ಮತ್ತು ಅದರ ಅಡ್ವರ್ಸ್ ಎಫೆಕ್ಟ್ಸ್ ಅಂದರೆ ಅದರ ಅಡ್ಡ ಪರಿಣಾಮಗಳು, ಇದರ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ತಾ ಇದ್ದೇವೆ. ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತರಗತಿ ಪೂರ್ಣಗೊಂಡ ನಂತರ ಇರುತ್ತೆ. So students will be having the knowledge about how immunization process takes place. So immunization process ಅಥವಾ ಪ್ರಕ್ರಿಯೆ ಹೇಗೆ ನಡೆಯುತ್ತೆ. Students will have the information about the major vaccines available for children and also the major immunization programs. So ಮಹತ್ವವಾಗಿ ಲಭ್ಯವಿರುವಂತಹ ವ್ಯಾಕ್ಸಿನ್ಸ್ ಯಾವುದು, ಲಸಿಕೆಗಳು ಯಾವ್ದು ಮಕ್ಕಳಿಗೆ ಮತ್ತು ಅಡಲ್ಟ್ಸ್ಗೆ, ದೊಡ್ಡವರಿಗೆ. ಅದೇ ರೀತಿಯಾಗಿ ಪ್ರಮುಖವಾದಂತಹ ಲಸಿಕಾ ಕಾರ್ಯಕ್ರಮಗಳು ಯಾವುದು, ಅದ್ರ ಬಗ್ಗೆಯೂ ಕೂಡ ನೀವು ಜ್ಞಾನವನ್ನು ಅಥವಾ ಮಾಹಿತಿಯನ್ನು ಹೊಂದಿರ್ತೀರ. ಸೊ ವಿಲ್ ಗೋ ಟು ದ ಕ್ಲಾಸ್ ನಾವು. ಇಮ್ಯುನೈಸೇಷನ್ ಅಂದರೆ ಏನು ಅಂತೇಳಿ, ಕನ್ನಡದಲ್ಲಿ ಇಮ್ಯುನೈಸೇಷನನ್ನು ಪ್ರತಿರೋಧಕತೆ, ರೋಗ ಪ್ರತಿರೋಧಕತೆ ಅಂತ ಹೇಳ್ತೇವೆ. ಸೊ ಒಂದು ಡೆಫಿನೇಷನ್ನ ಮೂಲಕ ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಒಂದು ಸ್ಟೇಟ್ಮೆಂಟ್ನ ಮೂಲಕ ನಾವು ಇಮ್ಯುನೈಸೇಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ, ಅದರ ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ಇಮ್ಯುನೈಸೇಷನ್ ಈಸ್ ಎ ಕೀ ಕಾಂಪೋನೆಂಟ್ ಆಫ್ ಪ್ರೈಮರಿ ಹೆಲ್ತ್ ಕೇರ್ ಆ್ಯಂಡ್ ಇಟ್ ಈಸ್ ಆ್ಯನ್ ಇಂಡಿಸ್ಪ್ಯೂಟಬಲ್ ಹ್ಯೂಮನ್ ರೈಟ್. ಸೊ ಇಮ್ಯುನೈಸೇಷನ್ ಅನ್ನುವಂತಹದ್ದು ಪ್ರೈಮರಿ ಹೆಲ್ತ್ ಕೇರ್ ಅಥವಾ ಪ್ರಾಥಮಿಕ ಆರೋಗ್ಯ ಸೇವೆಗಳಲ್ಲಿ ಅತಿ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಆ್ಯನ್ ಇಂಡಿಸ್ಪ್ಯೂಟಬಲ್ ಹ್ಯೂಮನ್ ರೈಟ್. ಅಂದರೆ ಇಮ್ಯುನೈಸೇಷನನ್ನು ಪಡೆದುಕೊಳ್ಳುವಂಥದ್ದು ಅಂದರೆ ಪ್ರತಿರೋಧಕತೆಯನ್ನು ಹೊಂದಿರುವಂಥದ್ದು ಔಷಧಗಳ ಮೂಲಕ ಆಗಿರ್ಬೋದು ಅಥವಾ ನೈಸರ್ಗಿಕವಾಗಿ ಆಗಿರ್ಬೋದು, ಅದು ಮಾನವನ ಒಂದು ಮೂಲಭೂತ ಹಕ್ಕಾಗಿದೆ, ಮಾನವ ಹಕ್ಕಾಗಿದೆ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಹೆಲ್ತ್ ಇನ್ವೆಸ್ಟ್ಮೆಂಟ್ಸ್ ಮನಿ ಕ್ಯಾನ್ ಬೈ. ಸೊ ಅಕಾರ್ಡಿಂಗ್ ಟು WHO, ಸೊ ಈ ಹೆಲ್ತಿಗೆ ಸಂಬಂಧಪಟ್ಟಂತೆ ನಾವು ಖರ್ಚು ಮಾಡುವಂಥದ್ದು, ನಮ್ಮ ಹೆಲ್ತಿ ಲೈಫ್ ಸ್ಟೈಲಿಗೆ ಸಂಬಂಧಪಟ್ಟಂತೆ ಖರ್ಚು ಮಾಡ್ಬೋದು. ರೋಗಗಳು ಬರದಂತೆ ತಡಿಲಿಕ್ಕೆ ನಾವು ಕೆಲವೊಂದು ಎಚ್ಚರಿಕೆಗಳನ್ನ ವಹಿಸ್ಬೋದು. ಅದರಲ್ಲಿ ವ್ಯಾಕ್ಸಿನ್ಸ್ ಅನ್ನುವಂಥದ್ದು ಇಟ್ ಇಸ್ ದ ಬೆಸ್ಟ್ ಅಂತ WHO ಅಭಿಪ್ರಾಯವನ್ನು ಪಟ್ಟಿದೆ. ಸೊ ಹಾಗಾದರೆ ಇಮ್ಯುನೈಸೇಷನ್ ಅಂದರೆ ಏನು, ಪ್ರತಿರೋಧಕತೆ ಅಂದರೆ ಏನು ಅಂದರೆ, ಇಟ್ ಈಸ್ ಅ ಫಾರ್ಮ್ ಆಫ್ ಪ್ರಿವೆಂಟಿವ್ ಮೆಡಿಸನ್. ಅಂದರೆ ರೋಗಗಳು ಬರದಂತೆ ತಡೆಗಟ್ಟುವಂತಹ ಒಂದು ಔಷಧ ಅಂತ ಹೇಳ್ಬೋದು. ಇಟ್ ಪ್ರಿವೆಂಟ್ಸ್ the diseases to infect the people or human beings. So it protects individuals as well as communities from the infectious diseases. ಸೋಂಕು ರೋಗಗಳಿಂದ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸೋಂಕು ರೋಗಗಳಿಂದ ವ್ಯಕ್ತಿಗಳನ್ನು ಹಾಗೂ ಸಮುದಾಯವನ್ನು ಅಥವಾ ಜನ ಸಮುದಾಯವನ್ನು ಈ ವ್ಯಾಕ್ಸಿನ್ಸ್ ಅಥವಾ ಲಸಿಕೆಗಳು ಅಥವಾ ಈ ಪ್ರತಿರೋಧಕ ಪ್ರಕ್ರಿಯೆ ಅಥವಾ ಕಾರ್ಯಕ್ರಮಗಳೇನಿದೆ ಇವು ನಮ್ಮನ್ನು ರಕ್ಷಣೆ ಮಾಡುತ್ತವೆ. The basic purpose of immunization is to prevent people from acquiring infections or diseases. So ಪ್ರತಿರೋಧಕತೆ ಇದರ ಮುಖ್ಯ ಉದ್ದೇಶ ಅಥವಾ ಮುಖ್ಯ ಗುರಿ ಏನಾಗಿರುತ್ತೆ ಅಂತಂದರೆ, ಜನರನ್ನು ಸೋಂಕು ಅಥವಾ ರೋಗಗಳ ವಿರುದ್ಧ ರಕ್ಷಣೆ ಮಾಡುವಂಥದ್ದು. ಅಂದರೆ ಸೋಂಕು ಅಥವಾ ರೋಗಗಳು ಜನರನ್ನು ಬಾಧಿಸಿದಂತೆ ಅವರಲ್ಲಿ ಪ್ರತಿರೋಧಕತೆಯನ್ನು ಬೆಳೆಸುವಂಥದ್ದು. ಸೊ ಇಮ್ಯುನೈಸೇಷನ್ ಅಂದರೆ ಏನು ಅಂತ ಕೆಲವೊಂದು ಡೆಫಿನೇಷನ್ಸ್ ಅಥವಾ ವ್ಯಾಖ್ಯೆಗಳಿಂದ ನಾವು ಅರ್ಥ ಮಾಡ್ಕೊಳ್ಳೋಣ.
Merriam and Webster dictionary defines immunization that the production of immunity in a living organism against a disease or a pathogenic agent. So production of immunity ಇನ್ ಎನಿ ಲಿವಿಂಗ್ ಆರ್ಗ್ಯಾನಿಸಮ್. ಸೊ ಮನುಷ್ಯ ಮಾತ್ರ ಅಲ್ಲ, ಯಾವುದೇ ಒಂದು ಲಿವಿಂಗ್ ಕ್ರಿಯೇಚರ್, ಯಾವುದೇ ಒಂದು ಜೀವಿ ಆಗಿರ್ಬೋದು, ಲೈಕ್ ಕ್ಯಾಟಲ್ ಆಗಿರ್ಬೋದು, ಅಥವಾ ನಮ್ಮ ಪೆಟ್ ಅನಿಮಲ್ಸ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ವೈಲ್ಡ್ ಅನಿಮಲ್ಸ್ ಆಗಿರ್ಬೋದು. ಸೊ ಅಗೇನೆಸ್ಟ್ ಡಿಸೀಸ್ ಆರ್ ಅ ಪಥೋಜೆನಿಕ್ ಏಜೆಂಟ್. ಸೊ ಯಾವುದೇ ಒಂದು ಕಾಯಿಲೆ ವಿರುದ್ಧ ಅಥವಾ ಯಾವುದೇ ಒಂದು ರೋಗಕಾರಕ ಕ್ರಿಮಿಗಳ ವಿರುದ್ಧ ನಮ್ಮಲ್ಲಿ ಪ್ರತಿರೋಧಕತೆಯನ್ನು ಬೆಳೆಸಿಕೊಳ್ಳುವಂತಹದ್ದು, ಅದನ್ನು ಸೃಷ್ಟಿ ಮಾಡುವಂಥದ್ದು, ಪ್ರೊಡ್ಯೂಸ್ ಮಾಡುವಂಥದ್ದು, ಅದನ್ನು ಇಮ್ಯುನೈಸೇಷನ್ ಅಥವಾ ಪ್ರತಿರೋಧಕತೆ ಅಂತ ಕರೀತಾರೆ. ಸೊ ಮೆರಿಯಂ ವೆಬ್ಸ್ಟರ್ ಡಿಕ್ಷನರಿ ಅದರ ಅರ್ಥವನ್ನು ಇಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು. ಸೊ ದ ಇಮ್ಯುನೈಸೇಷನ್ ಈಸ್ ಬೇಸಿಕಲಿ ಪ್ರೊಡ್ಯೂಸಿಂಗ್ ಇಮ್ಯುನಿಟಿ ಇನ್ ಎ ಲಿವಿಂಗ್ ಆರ್ಗ್ಯಾನಿಸಮ್ ಅಗೇನೆಸ್ಟ್ ಅ ಪರ್ಟಿಕ್ಯುಲರ್ ಡಿಸೀಸ್ ಆರ್ ಅ ಪ್ಯಾಥೋಜೆನಿಕ್ ಏಜೆಂಟ್ ವಿಚ್ ಕಾಸಸ್ ಅ ಪರ್ಟಿಕ್ಯುಲರ್ ಡಿಸೀಸ್. ಸೊ ರೋಗ ಆಗಿರ್ಬೋದು ಅಥವಾ ರೋಗವನ್ನು ಸೃಷ್ಟಿ ಮಾಡುವಂತಹ ರೋಗಕಾರಕ ಅಥವಾ ಕ್ರಿಮಿ ಆಗಿರ್ಬೋದು, ಅಂತಹವುಗಳ ವಿರುದ್ಧ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಬೆಳೆಸುವಂತಹದ್ದು. ಸೊ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ USA, ಸೊ CDC ಅಂತ ಹೇಳ್ಬಿಟ್ಟು ಇದನ್ನು ಕರೀತಾರೆ. ಕೋವಿಡ್ಗೆ ಸಂಬಂಧಪಟ್ಟಂತೆ ಹಲವಾರು ರಿಸರ್ಚ್ಗಳನ್ನು ಮತ್ತು ಅಂಕಿಅಂಶಗಳನ್ನು ಈ ಸಂಸ್ಥೆ ಇತ್ತೀಚೆಗೆ ನೀಡ್ತಾ ಬಂದಿದೆ. ಸೊ ಹಾಗಾಗಿ ಇದರ ಡೆಫಿನೇಷನನ್ನು ನಾವು ತಿಳಿದುಕೊಳ್ಳೋಣ. ಇಮ್ಯುನೈಸೇಷನ್ ಅಂದರೆ ಏನು ಅಂತ ಹೇಳಿ. ಇಮ್ಯುನೈಸೇಷನ್ ಈಸ್ ಎ ಪ್ರೋಸೆಸ್ ಬೈ ವಿಚ್ ಎ ಪರ್ಸನ್ ಬಿಕಮ್ಸ್ ಪ್ರೊಟೆಕ್ಟೆಡ್ ಅಗೇನೆಸ್ಟ್ ಎ ಡಿಸೀಸ್ ಥ್ರೂ ವ್ಯಾಕ್ಸಿನೇಷನ್. So this term is often used interchangeably with vaccination or inoculation. Immunization ಅನ್ನುವಂತಹದ್ದು it's basically a process means which is having a chain of action or chain of events which are interconnected and interdependent ಅಂತ ಹೇಳ್ಬೋದು. ಅದನ್ನು ನಾವು ಪ್ರೋಸೆಸ್ ಅಂತ ಕರೀತಾರೆ. ಸೊ ಇಮ್ಯುನೈಸೇಷನ್ ಅನ್ನುವಂಥದ್ದು ಒಂದು ಪ್ರಕ್ರಿಯೆ ಆಗಿದೆ, ಅಂದರೆ ಒಂದು ಸರಣಿ ಘಟನೆಗಳನ್ನ ಹೊಂದಿರುವಂತಹ ಒಂದು ಪ್ಲಾನ್ಡ್ ಆಕ್ಟಿವಿಟಿ ಆಗಿದೆ ಅಂತ ಹೇಳ್ಬೋದು. By which a person becomes protected against a disease through vaccination. ಸೊ ಇಲ್ಲಿ ಒಬ್ಬ ವ್ಯಕ್ತಿಯು ರಕ್ಷಣೆಯನ್ನು ಪಡೆದುಕೊಳ್ತಾನೆ ಒಂದು ಕಾಯಿಲೆ ಅಥವಾ ರೋಗದ ವಿರುದ್ಧ. ಯಾವುದರ ಮೂಲಕ ಅಂದರೆ ಲಸಿಕೆಯನ್ನು ತೆಗೆದುಕೊಳ್ಳುವ ಮೂಲಕ. ಸೊ ಲಸಿಕೆ ತಯಾರು ಮಾಡುವಂತಹದ್ದು ಮತ್ತು ಲಸಿಕೆಯನ್ನು ನೀಡುವಂತಹದ್ದು ಮತ್ತು ಲಸಿಕೆಯನ್ನು ನೀಡುವುದರ ಮೂಲಕ ರೋಗ ಪ್ರತಿರೋಧಕತೆಯನ್ನು ಬೆಳೆಸುವಂಥದ್ದು. ಇದನ್ನು ಒಟ್ಟಾರೆಯಾಗಿ ನಾವು ಪ್ರತಿರೋಧಕತೆ ಅಥವಾ ರೋಗ ಪ್ರತಿನಿರೋಧಕತೆ, ಇಮ್ಯುನೈಸೇಷನ್ ಅಂತ ಕರೀತೇವೆ. ಸೊ ದಿಸ್ ಟರ್ಮ್ ಈಸ್ ಆಫನ್ ಯೂಸ್ಡ್ ಇಂಟರ್ಚೇಂಜಬಲಿ ವಿತ್ ವ್ಯಾಕ್ಸಿನೇಷನ್ ಆರ್ ಇನ್ಕುಲೇಷನ್. ಅಂದರೆ ವ್ಯಾಕ್ಸಿನನ್ನು ಕೊಡುವಂತಹ ಪ್ರಕ್ರಿಯೆಗೆ ಇದನ್ನು ನಾವು ಇಮ್ಯುನೈಸೇಷನ್ ಅಂತ ಕರೀತೇವೆ ಅಂತ ಹೇಳಿದ್ದಾರೆ. ಸೊ ಇಂಟರ್ಚೇಂಜಬಲಿ ಅಂದರೆ ವ್ಯಾಕ್ಸಿನೇಷನ್ ಅಥವಾ ಇಮ್ಯುನೈಸೇಷನ್ ಎರಡನ್ನೂ ಕೂಡ ನಾವು ಇಂಟರ್ಚೇಂಜ್ ಆಗಿ ಯೂಸ್ ಮಾಡ್ಬೋದು. ವ್ಯಾಕ್ಸಿನೇಷನ್ ಅಂತಲೂ ಕೂಡ ಕರಿಬೋದು ಅಥವಾ ಇಮ್ಯುನೈಸೇಷನ್ ಅಂತಲೂ ಕೂಡ ಕರಿಬೋದು ಅಂತ ಹೇಳಿ CDC ಅಭಿಪ್ರಾಯವನ್ನು ಪಟ್ಟಿದೆ. ಸೊ ಆಸ್ಟ್ರೇಲಿಯನ್ ಅಕಾಡೆಮಿ ಆಫ್ ಸೈನ್ಸ್ ಇವರ ಡೆಫಿನೇಷನನ್ನು ಗಮನಿಸೋದಾದರೆ, ಆಸ್ಟ್ರೇಲಿಯನ್ ಅಕಾಡೆಮಿ ಆಫ್ ಸೈನ್ಸ್ ಡಿಫೈನ್ಡ್ ದಟ್ immunization describes the process whereby people are protected against illness caused by infection with microorganisms, formerly called as pathogens. So immunization ಅನ್ನುವಂಥದ್ದು it is a process whereby people are protected against a illness or against a disease which is caused by the infection with microorganisms or any pathogens. ಸೊ ಪ್ಯಾಥೋಜನ್ಸ್ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದ ಬರುವಂತಹ ಕಾಯಿಲೆಗಳ ವಿರುದ್ಧ ಜನರನ್ನು ಅಥವಾ ಜನರಿಗೆ ರಕ್ಷಣೆಯನ್ನು ಒದಗಿಸುವಂತಹದ್ದು, ಅಂತಹ ಒಂದು ಪ್ರಕ್ರಿಯೆಯನ್ನು ನಾವು ಇಮ್ಯುನೈಸೇಷನ್ ಅಂತ ಕರೀತೇವೆ. ಸೂಕ್ಷ್ಮ ಜೀವಿಗಳು ಅಥವಾ ರೋಗಕಾರಕ ಕ್ರಿಮಿಗಳು ಇವುಗಳಿಂದ ಉಂಟಾಗುವಂತಹ ಸೋಂಕು, ಇನ್ಫೆಕ್ಷನ್ ಅಂದರೆ ಸೋಂಕು ಅಥವಾ ಯಾವುದೇ ಕಾಯಿಲೆ ಆಗಿರ್ಬೋದು, ಯಾವುದೇ ರೋಗ ಆಗಿರ್ಬೋದು, ಅದರ ವಿರುದ್ಧ ಜನರನ್ನು ರಕ್ಷಣೆಯನ್ನು ಮಾಡುತ್ತೆ ಯಾವುದು ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ. ಸೊ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಒಟ್ಟಾರೆಯಾಗಿ ಜನರನ್ನು ಸೋಂಕುಕಾರಕಗಳ ಅಥವಾ ರೋಗಕಾರಕಗಳ ಅಥವಾ ಹಲವಾರು ರೋಗಗಳ ವಿರುದ್ಧ ಅವರಲ್ಲಿ ಪ್ರತಿರೋಧಕ ಶಕ್ತಿಯನ್ನು, ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸುವಂಥದ್ದಕ್ಕೆ ಸಂಬಂಧವನ್ನು ಪಟ್ಟಿದೆ ಅಂತ ಹೇಳ್ಬೋದು. ಸೊ ಇಮ್ಯುನೈಸೇಷನ್ ಅಂದರೆ it is producing immunity among living organism against a particular disease or a pathogenic or a microorganisms. It also used interchangeably with the concept or the term of vaccination ಅಂತ ನಾವು ಹೇಳ್ಬೋದಾಗಿದೆ. ಸೊ ಹಾಗಾದ್ರೆ ವ್ಯಾಕ್ಸಿನ್ ಅಂದರೆ ಏನು, ಇಮ್ಯುನೈಸೇಷನ್ಗೂ ವ್ಯಾಕ್ಸಿನ್ಗೆ ಇರುವಂತಹ ಡಿಫ್ರೆನ್ಸ್ ಏನೇನು ಅದನ್ನು ಗಮನಿಸೋಣ.
ಸೊ ಇದು ಒಂಥರ ಕೀ ಟರ್ಮ್ಸ್ಗಳು, ವ್ಯಾಕ್ಸಿನ್ ಮತ್ತು ಪ್ಯಾಥೋಜನ್ಸ್ ಅನ್ನುವಂಥದ್ದು. ಇದೆರಡನ್ನು ಕೂಡ ನಾವು ಇಮ್ಯುನೈಸೇಷನ್ ಪ್ರೋಗ್ರಾಮ್ನ ಅಂಡರಲ್ಲೇ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇಮ್ಯುನಿಟಿ ಅಂದರೆ ಒಂದು ಪ್ರೊಟೆಕ್ಷನ್ ಅಥವಾ ಒಂದು ರೋಗ ಪ್ರತಿರೋಧಕತೆ ಅಂತ ಕರಿಬೋದು. ಸೊ ಇಮ್ಯುನಿಟಿ by immunization is similar to the immunity which can be seen in the person who recovered from the disease. ಸೊ ಯಾವುದೇ ರೀತಿಯ ರೋಗಗಳಿಂದ, ಯಾವುದೇ ರೀತಿಯ ಡಿಸೀಸಿಂದ ದ ಪರ್ಸನ್ who has recovered, he will be having some antibodies. ಸೊ ಪ್ರತಿರೋಧಕ ಜೀವಿಗಳನ್ನು ಅಥವಾ ಪ್ರತಿರೋಧಕ ಕಾಯಗಳನ್ನು ಅಥವಾ ಪ್ರತಿರೋಧಕ ಶಕ್ತಿಯನ್ನು ತನ್ನ ದೇಹದಲ್ಲಿ ಹೊಂದಿರ್ತಾನೆ. ಯಾವುದರ ಅಗೇನೆಸ್ಟ್ ಅಂದರೆ, ಯಾವುದರ ವಿರುದ್ಧ ಅಂದರೆ, ಅವನು ಯಾವ ಕಾಯಿಲೆಯಿಂದ ಗುಣಮುಖನಾಗಿರ್ತಾನೆ ಆ ಕಾಯಿಲೆಯ ವಿರುದ್ಧ. ಸೊ ಅದನ್ನು ನಾವು ಇಮ್ಯುನಿಟಿ ಅಥವಾ ಪ್ರತಿರೋಧಕತೆಯನ್ನು ಅವರು ಬೆಳೆಸ್ಕೊಂಡಿದ್ದಾರೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಆ ಇಮ್ಯುನಿಟಿ ಅನ್ನುವಂತಹದ್ದು ದೇಹವು ಸೃಷ್ಟಿ ಮಾಡಿದ್ದು. ಸೊ ಇಟ್ ಈಸ್ ಕ್ರಿಯೇಟೆಡ್ ಬೈ ದ ಬಾಡಿ ಇಟ್ ಸೆಲ್ಫ್. ಬಟ್ ಹಿಯರ್ ಇನ್ ದ ಇಮ್ಯುನೈಸೇಷನ್ ಪ್ರೋಗ್ರಾಮ್, ಇನ್ಸ್ಟೆಡ್ ಆಫ್ ಗೆಟ್ಟಿಂಗ್ ದ ಡಿಸೀಸ್, ದ ಪರ್ಸನ್ ವಿಲ್ ಗೆಟ್ ಅ ವ್ಯಾಕ್ಸಿನ್. ಸೊ ಇಲ್ಲಿ ಮನುಷ್ಯ ರೋಗ ಬಂದು ಗುಣಮುಖನಾಗುವ ಬದಲು, ರೋಗ ಬರೋದಕ್ಕಿಂತ ಮುಂಚೆನೇ ರೋಗದ ವಿರುದ್ಧ ಗುಣಮುಖನಾದ ನಂತರ ಯಾವ ಆಂಟಿಬಾಡೀಸ್ ಅಥವಾ ಯಾವ ಪ್ರತಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡಿರ್ತಾನೆ, ಅಂತಹ ಪ್ರತಿರೋಧಕ ಶಕ್ತಿಯನ್ನು ಇಮ್ಯುನೈಸೇಷನ್ ಪ್ರೋಗ್ರಾಮಲ್ಲಿ ಅವರಿಗೆ ಉಂಟು ಮಾಡಲಾಗುತ್ತದೆ. ಅಥವಾ ಅವರ ದೇಹದಲ್ಲಿ ಕೆಲವೊಂದು ವ್ಯಾಕ್ಸಿನನ್ನು ಕೊಡೋ ಮೂಲಕ ಅವರ ದೇಹದಲ್ಲಿ ಸೃಷ್ಟಿ ಮಾಡಲಾಗ್ತದೆ. ಸೊ ಇಮ್ಯುನೈಸೇಷನ್, ಇಟ್ ಈಸ್ ದ ಪ್ರೊಟೆಕ್ಷನ್ by the immunization program or process, which is similar to the immunity which can be developed in the person who got recovered from any infectious diseases. ಸೊ ಯಾವುದೇ ಒಂದು ಇನ್ಫೆಕ್ಷಿಯಸ್ ಡಿಸೀಸಸ್ಸಿಂದ ರಿಕವರ್ ಆಗಿ ಬಂದಿರುವಂತಹ ಮನುಷ್ಯನಲ್ಲಿ ನೋಡುವಂತಹ ಪ್ರತಿರೋಧಕತೆಗೆ ಈ ಪ್ರತಿರೋಧಕತೆಯು ಸಮನಾಗಿರ್ತದೆ, ಸರಿಸಮನಾಗಿರ್ತದೆ. ಇಲ್ಲಿ ಮನುಷ್ಯನಿಗೆ ಕಾಯಿಲೆ ಬರೋದಿಲ್ಲ, ಕಾಯಿಲೆ ಬರೋದಕ್ಕಿಂತ ಮುಂಚೆನೇ ಅವನಲ್ಲಿ ಆ ಕಾಯಿಲೆಯ ವಿರುದ್ಧ ಪ್ರತಿರೋಧಕ ಶಕ್ತಿಯನ್ನು ಸೃಷ್ಟಿ ಮಾಡಲಾಗ್ತದೆ. ಯಾವುದರ ಮೂಲಕ ಅಂದರೆ ಔಷಧದ ರೂಪದಲ್ಲಿ ವ್ಯಾಕ್ಸಿನನ್ನು ನಾವು ಇಂಜೆಕ್ಟ್ ಮಾಡೋ ಮೂಲಕ ಆಗಿರ್ಬೋದು, ಓರಲ್ ಆಗಿ ಕೊಡೋ ಮೂಲಕ ಆಗಿರ್ಬೋದು, ಅಥವಾ ನಾವು ಯಾವುದೇ ರೀತಿಯಾಗಿ ನಾಸಲ್ ಅಥವಾ ಅಂದರೆ ಮೂಗಿನಲ್ಲಿ ಹಾಕುವಂಥದ್ದಾಗಿರ್ಬೋದು, ಅಥವಾ ಡ್ರಾಪ್ಸಲ್ಲಿ ಹಾಕುವಂಥದ್ದಾಗಿರ್ಬೋದು, ಇಂಜೆಕ್ಷನಲ್ಲಿ ಕೊಡುವಂಥದ್ದಾಗಿರ್ಬೋದು. ಏನದು ನಮ್ಮ ಮುಂದಿನ ಸೆಂಟೆನ್ಸ್ನಲ್ಲಿ ಅಥವಾ ಮುಂದಿನ ವಾಕ್ಯಗಳಲ್ಲಿ ಅದನ್ನು ಗಮನಿಸೋಣ. ವ್ಯಾಕ್ಸಿನ್, ಇಟ್ ಈಸ್ ರೆಫರ್ಸ್ ಟು ದ ಮೆಟೀರಿಯಲ್ ಯೂಸ್ಡ್ ಫಾರ್ ಇಮ್ಯುನೈಸೇಷನ್. ಸೊ ಇಮ್ಯುನೈಸೇಷನಲ್ಲಿ ಬಳಸಲಾಗುವಂತಹ ಔಷಧಿಯನ್ನು ನಾವು ವ್ಯಾಕ್ಸಿನ್ ಅಥವಾ ಲಸಿಕೆ ಅಂತ ಕರಿತೇವೆ. ಸೊ ಇಮ್ಯುನೈಸೇಷನ್ ಅನ್ನುವಂಥದ್ದು ಪ್ರತಿರೋಧಕತೆಯನ್ನು ಬೆಳೆಸುವಂಥ ಒಂದು ಪ್ರಕ್ರಿಯೆ, ಅದರಲ್ಲಿ ವ್ಯಾಕ್ಸಿನ್ ಅನ್ನುವಂಥದ್ದು ಒಂದು ಭಾಗ. ಸೊ ವ್ಯಾಕ್ಸಿನ್ ಏನಾಗಿರುತ್ತೆ ಅಂದರೆ, ಇಟ್ ವಿಲ್ ಬಿ ಬೇಸಿಕಲಿ ಎ ಮೆಡಿಸನ್ ಆರ್ ಎ ಮೆಟೀರಿಯಲ್ ಯೂಸ್ಡ್ ಟು ಕ್ರಿಯೇಟ್ ಇಮ್ಯುನೈಸೇಷನ್. ಸೊ ಇಮ್ಯುನೈಸೇಷನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ವ್ಯಾಕ್ಸಿನ್ ಅನ್ನುವಂಥದ್ದು ಒಂದು ಔಷಧ ಆಗಿ, ಒಂದು ಪ್ರಿವೆಂಟಿವ್ ಮೆಡಿಸನ್ ಆಗಿ ಯೂಸ್ ಆಗ್ತದೆ. ಸೊ ವ್ಯಾಕ್ಸಿನೇಷನ್ ಇಸ್ ದ ಆ್ಯಕ್ಟ್ ಆಫ್ ಗಿವಿಂಗ್ ವ್ಯಾಕ್ಸಿನ್ ಟು ದ ಪರ್ಸನ್. ಸೊ ವ್ಯಾಕ್ಸಿನೇಷನ್ ಅಥವಾ ಲಸಿಕೆಯನ್ನು ಕೊಡುವಂತಹ ಒಂದು ಪ್ರಕ್ರಿಯೆ ಏನಿದೆ, ಅದು ವ್ಯಾಕ್ಸಿನನ್ನು ಮನುಷ್ಯನಿಗೆ ಇಂಜೆಕ್ಟ್ ಮಾಡುವಂಥದ್ದು, ಅಥವಾ ಓರಲ್ ಡ್ರಾಪ್ಸಲ್ಲಿ ಮೌತಲ್ಲಿ ಕೊಡುವಂಥದ್ದು, ಅಥವಾ ಸ್ಪ್ರೇಡ್ ಇಂಟು ದ ನಾಸಲಲ್ಲಿ ಕೊಡುವಂಥದ್ದಾಗಿರುತ್ತದೆ. ಸೊ ಅದಾದ ನಂತರ ಪ್ಯಾಥೋಜನ್ಸ್ ಅಥವಾ ರೋಗಕಾರಕಗಳು, ಮೈಕ್ರೋ ಆರ್ಗ್ಯಾನಿಸಮ್ಸ್, ಇದನ್ನೆಲ್ಲ ನಾವು ನೋಡ್ತಾ ಇದ್ವಿ. ಸೊ ಏನು ಪ್ಯಾಥೋಜನ್ಸ್ ಅಂದರೆ ಏನು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಏನು ಅಂತ. ಪ್ಯಾಥೋಜನ್ಸ್ refers to microorganisms which causes infections or diseases. ಪ್ಯಾಥೋಜನ್ಸನ್ನು ನಾವು ರೋಗಕಾರಕಗಳು ಅಥವಾ ರೋಗಕ್ರಿಮಿಗಳು ಅಂತ ಕರೀತೇವೆ. ಇವು ಒಂದು ಸೂಕ್ಷ್ಮ ಜೀವಿಗಳಾಗಿರುತ್ತೆ, ಅಂದರೆ ಮೈಕ್ರೋಸ್ಕೋಪಿಕ್, ಸೂಕ್ಷ್ಮದರ್ಶಕದಲ್ಲಿ ನೋಡಿದರೆ ಮಾತ್ರ ಅವು ಕಂಡು ಬರುವಂಥದ್ದು, ಬರೀ ಕಣ್ಣಿಗೆ ಕಾಣಿಸದೇ ಇರುವಂತಹದ್ದು. ದೇರ್ ಆರ್ ಮೇನ್ಲಿ 5 ಟೈಪ್ಸ್. ಸೊ ಇದರಲ್ಲಿ ಮುಖ್ಯವಾಗಿ 5 ವಿಧಗಳಿದೆ: ವೈರಸ್, ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ ಆ್ಯಂಡ್ ಪ್ಯಾರಾಸೈಟ್ಸ್. ಸೊ ವೈರಸ್, ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ ಆ್ಯಂಡ್ ಪ್ಯಾರಾಸೈಟ್ಸ್ಗಳು, ಈ 5 ವಿಧಾನಗಳು, ಆ 5 ರೀತಿಯ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ನಾವು ಗಮನಿಸ್ಬೋದಾಗಿದೆ. 5 ರೀತಿಯ ಪ್ಯಾಥೋಜನ್ಸನ್ನು ನಾವು ಗಮನಿಸ್ಬೋದಾಗಿದೆ. ಈ ಪ್ಯಾಥೋಜನ್ಸ್ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಬರುವಂತಹ ಡಿಸೀಸಸ್ನ ಬಗ್ಗೆ ಗಮನಿಸೋದಾದರೆ, ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್, ಟಿ ಬಿ ಅನ್ನುವಂಥದ್ದು ನೀವೆಲ್ಲ ಕೇಳಿರ್ಬೋದು. ಇದು ಟ್ಯುಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾದಿಂದ ಬರುವಂತಹದ್ದು. ಅದೇ ರೀತಿಯಾಗಿ ಇವಾಗ ಇತ್ತೀಚಿನ ಕೋವಿಡ್-19 ಪ್ಯಾಂಡಮಿಕ್, ಈ ಕೋವಿಡ್ ಸಾಂಕ್ರಾಮಿಕ ರೋಗದ ಬಗ್ಗೆ ನಾವೆಲ್ಲರೂ ಎಷ್ಟು ತೊಂದರೆಯನ್ನು ಅನುಭವಿಸಿದ್ದೀವಿ, ಎಷ್ಟು ಕಷ್ಟಗಳನ್ನ ಈಗಲೂ ಕೂಡ ನಾವು ನೋಡ್ತಾ ಇದ್ದೀವಿ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇದು ಬರುವಂತಹದ್ದು SARS-CoV-2 ಅನ್ನುವ ಒಂದು ವೈರಸ್ಸಿಂದ, SARS-CoV-2 ಅನ್ನುವ ವೈರಸ್ಸಿಂದ. ನಂತರ ಮಲೇರಿಯಾ ಬರುವಂತಹದ್ದು ಒಂದು ಪ್ಯಾರಾಸೈಟ್ ಅಥವಾ ಪರಾವಲಂಬಿ ಜೀವಿ, ಅದು ಯಾವುದಂದರೆ ಪ್ಲಾಸ್ಮೋಡಿಯಂ ಅಂತ. ಸೊ ಅದು ಸೊಳ್ಳೆಗಳಿಂದ ಸ್ಪ್ರೆಡ್ ಆಗುವಂತಹದ್ದು. ಈ ಪ್ಲಾಸ್ಮೋಡಿಯಂ ಅನ್ನುವಂಥ ಒಂದು ಪ್ಯಾರಾಸೈಟ್, ಸೊಳ್ಳೆಗಳು ನಮ್ಮನ್ನು ಕಚ್ಚಿದಾಗ, ವೆನ್ ಮಸ್ಕಿಟೋ ಬೈಟ್ಸ್ ದ ಹ್ಯೂಮನ್ ಬೀಯಿಂಗ್ಸ್ ಆಫ್ ಪೀಪಲ್, ದ
parasite is going to be transferred to our body and that is going to cause the malaria disease. ಸೊ ಈ ಡಿಸೀಸ್ಗಳನ್ನು ಸೃಷ್ಟಿ ಮಾಡುವಂತಹ ಮನುಷ್ಯನ ದೇಹಕ್ಕೆ ಹರಡುವಂತಹ ರೋಗಕಾರಕಗಳನ್ನ ನಾವು ಪ್ಯಾಥೋಜನ್ಸ್ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರೀತೀವಿ. ಸೊ ಇಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳ ವಿರುದ್ಧ ಮತ್ತು ಅದೇ ರೀತಿಯಾಗಿ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಸೃಷ್ಟಿ ಮಾಡುವಂತಹ ಡಿಸೀಸಸ್ನ ವಿರುದ್ಧವಾಗಿ ನಾವು ಏನು ವ್ಯಾಕ್ಸಿನ್ ಪ್ರೋಗ್ರಾಮನ್ನು ಕೊಡ್ತೇವೆ ಅಥವಾ ವ್ಯಾಕ್ಸಿನೇಷನನ್ನು ಮಾಡ್ತೇವೆ, ಇದನ್ನು ಒಟ್ಟಾರೆಯಾಗಿ ನಾವು ಇಮ್ಯುನೈಸೇಷನ್ ಅಥವಾ ಪ್ರತಿರೋಧಕ ಕಾರ್ಯಕ್ರಮಗಳು ಅಥವಾ ಪ್ರತಿರೋಧಕತೆಯನ್ನು ಬೆಳೆಸುವಂತಹ ಕಾರ್ಯಕ್ರಮಗಳು, ಇಮ್ಯುನೈಸೇಷನ್ ಪ್ರೋಗ್ರಾಮ್ಸ್ ಅಂತ ನಾವು ಕರೀತೇವೆ. ಸೊ ಹೌ ಡಸ್ ಇಮ್ಯುನೈಸೇಷನ್ ವರ್ಕ್ಸ್? ಇಮ್ಯುನೈಸೇಷನ್ ಅಂತ ಹೇಳ್ತಿದ್ವಿ, ವ್ಯಾಕ್ಸಿನೇಷನ್ ಅಂತ ಹೇಳ್ತಾ ಇದ್ವಿ. ಇದು ಹೇಗೆ ವರ್ಕ್ ಆಗ್ತದೆ, ಹೌ ಇಟ್ ಡಸ್ ವರ್ಕ್ಸ್ ಅಂತ ನೋಡುವಂಥದ್ದಾದರೆ, ವೆನ್ ಎ ಪರ್ಸನ್ ವ್ಯಾಕ್ಸಿನೇಟೆಡ್ ಥ್ರೂ ಇಂಜೆಕ್ಷನ್ ಆರ್ ಓರಲ್ ಡ್ರಾಪ್ಸ್ ಆರ್ ಅ ಸ್ಪ್ರೇ, the body is exposed to the weakened or a dead disease producing microorganisms like virus, bacteria or fungi etc. any pathogens or to the toxins they produce, ಅಥವಾ ಅವರು ಅದು ಸೃಷ್ಟಿ ಮಾಡುವಂತಹ ಪ್ಯಾಥೋಜನ್ ಸೃಷ್ಟಿ ಮಾಡುವಂತಹ ಒಂದು ರಿಯಾಕ್ಷನ್ಸ್ಗಳು ಬಾಡಿಯಲ್ಲಿ, ಅದರ ಅಗೇನೆಸ್ಟ್ ನಮ್ಮ ಬಾಡಿಯಲ್ಲಿ some antibodies are going to develop. So when person is vaccinated, that is going to cause the person to develop the same antibodies and the antitoxin that would have been developed if the person had actually contacted the disease against to fight the disease. So ಒಬ್ಬ ಪರ್ಸನ್ ರಿಯಲ್ ಆಗಿ ಒಂದು ಕಾಯಿಲೆಗೆ ಕಾಂಟ್ಯಾಕ್ಟ್ ಆಗಿದ್ರೆ, ಒಂದು ರಿಯಲ್ ಸಿಚುವೇಷನಲ್ಲಿ ಒಂದು ಕಾಯಿಲೆಗೆ ಅಥವಾ ಒಂದು ಡಿಸೀಸ್ಗೆ ಒಳಗಾಗಿದ್ದರೆ, ಸೊ ಆಗ ಡಿಸೀಸ್ನ ವಿರುದ್ಧವಾಗಿ ನಮ್ಮ ಬಾಡಿನಲ್ಲಿ ಯಾವ ಪ್ರತಿರೋಧಕತೆಗಳು ಬೆಳೀತಾ ಇತ್ತು, ಯಾವ ರೋಗ ನಿರೋಧಕ ಶಕ್ತಿಗಳು ಹೋರಾಡ್ತಾ ಇದ್ವು, ಅಂತಹ ರೋಗ ನಿರೋಧಕ ಶಕ್ತಿಯನ್ನೇ ವ್ಯಾಕ್ಸಿನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ನೀವಿಲ್ಲಿ ಗಮನಿಸಬೇಕಾಗಿರೋದು ಏನಂದರೆ, ದ ವ್ಯಾಕ್ಸಿನ್ ಈಸ್ ಬೇಸಿಕಲಿ ದ ವೀಕೆಂಡ್ ಆರ್ ಅ ಡೆಡ್ ಡಿಸೀಸ್ ಪ್ರೊಡ್ಯೂಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಈ ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ಫಂಗೈ ಆಗಿರ್ಬೋದು, ಇಟ್ ಈಸ್ ಎ ಟ್ರಾನ್ಸ್ಫಾರ್ಮ್ಡ್, ಎ ವೀಕೆಂಡ್ ಫಾರ್ಮ್ ಆಫ್ ಪ್ಯಾಥೋಜನ್, a weakened form of microorganism. ಇದನ್ನು ತುಂಬ ವೀಕ್ ಮಾಡಿರ್ತಾರೆ, ತುಂಬ ಬಲಹೀನಗೊಳಿಸಿರ್ತಾರೆ. ಸೊ ಬಲಹೀನಗೊಳಿಸಿ ನಮ್ಮ ದೇಹಕ್ಕೆ ಇಂಜೆಕ್ಟ್ ಮಾಡಿದಾಗ ಅಥವಾ ಓರಲ್ ಡ್ರಾಪ್ನಲ್ಲಿ ಕೊಟ್ಟಾಗ ಅಥವಾ ನಾಸಲ್ಗೆ ಸ್ಪ್ರೇ ಮಾಡಿದಾಗ, ಮೂಗಿಗೆ ಸ್ಪ್ರೇ ಮಾಡಿದಾಗ ಏನಾಗ್ತದೆ ಅಂದರೆ, ಇದಕ್ಕೆ ನಾವು ಎಕ್ಸ್ಪೋಸ್ ಆಗ್ತೀವಿ, ನಮ್ಮ ಹ್ಯೂಮನ್ ಬಾಡಿ ಎಕ್ಸ್ಪೋಸ್ ಆಗುತ್ತೆ. ಎಕ್ಸ್ಪೋಸ್ ಆದಾಗ ಏನಾಗುತ್ತೆ, ವೆನ್ ದ ಪ್ಯಾಥೋಜನ್ಸ್ ಆರ್ ದ virus or the bacteria or the fungi is weak, then our body is going to develop the strong immunity against these weakened diseases. So this is like creating an artificial immunization in our human body. So ನಮ್ಮ ಮಾನವನ ಜೀವನದಲ್ಲಿ, ಮಾನವನ ದೇಹದಲ್ಲಿ ಅಥವಾ ಜೀವ ದೇಹದಲ್ಲಿ ಕೃತಕವಾಗಿ ನಾವು ಇಮ್ಯುನಿಟಿಯನ್ನು ಅಥವಾ ಪ್ರತಿರೋಧಕತೆಯನ್ನು ಬೆಳೆಸುವಂಥದ್ದಾಗಿರುತ್ತೆ ವ್ಯಾಕ್ಸಿನೇಷನ್. ಸೊ ಇಲ್ಲಿ ನಾವು ತುಂಬ ವೀಕ್ ಮಾಡಿರುವಂಥ ಅಥವಾ ಬಲಹೀನಗೊಳಿಸಿರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನ ಅಥವಾ ಸೂಕ್ಷ್ಮ ಜೀವಿಗಳನ್ನ ಅಥವಾ ರೋಗಕಾರಕಗಳನ್ನ ಬಾಡಿಗೆ ಇಂಜೆಕ್ಟ್ ಮಾಡ್ತೀವಿ. ಆಗ ಬಾಡಿ ಏನು ಮಾಡುತ್ತೆ, ಅಂತಹ ಬಲಹೀನಗೊಂಡಿರುವಂತಹ ರೋಗಕಾರಕಗಳ ವಿರುದ್ಧ ಅತಿ ಸಹಜವಾಗಿ ಹೇಗೆ ಒಬ್ಬ ಮನುಷ್ಯ ರೋಗಕ್ಕೆ ಒಳಗಾದಾಗ ರೋಗ ನಿರೋಧಕ ಶಕ್ತಿ ಅವನಲ್ಲಿ ಹೆಚ್ಚಾಗ್ತದೆ ಮತ್ತು ರೋಗದ ವಿರುದ್ಧ ಹೋರಾಡುವಂತಹ ಪ್ರತಿರೋಧಕ ಜೀವಿಗಳು ಹೇಗೆ ಅವನ ದೇಹದಲ್ಲಿ ಸೃಷ್ಟಿಯಾಗ್ತದೆ, ಅದೇ ರೀತಿಯಲ್ಲಿ ಆ ಮನುಷ್ಯ ಏನು ಮಾಡ್ತಾನೆ ಅಥವಾ ಮಾನವ ಜೀವಿ ಏನು ಮಾಡ್ತಾನೆ, ವೀಕೆಂಡ್ ಅಥವಾ ಡೆಡ್ ಡಿಸೀಸ್ ಪ್ರೊಡ್ಯೂಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ನಮ್ಮ ಬಾಡಿಗೆ ಇಂಜೆಕ್ಟ್ ಆಗಿದ್ದಾಗ ಅದರ ವಿರುದ್ಧ ಆಂಟಿಬಾಡೀಸನ್ನು ಬೆಳೆಸ್ಕೊಳ್ತಾರೆ. ಸೊ once the person has been exposed to an infection or disease, the immune system will recognize that disease and produce antibodies or antitoxin that destroys the infection ಅಂತ ಹೇಳ್ತಾರೆ. ಸೊ ಅಂದರೆ ಬಾಡಿ ಎಕ್ಸ್ಪೋಸ್ ಆಗ್ತಾ ಇದ್ದಾಗ ಇನ್ಫೆಕ್ಷನ್ಗೆ, ಡಿಸೀಸಸ್ಗೆ, ನಮ್ಮ ಪ್ರತಿರೋಧಕ ಶಕ್ತಿ ಏನಿದೆ ಅಥವಾ ನಮ್ಮ ಪ್ರತಿರೋಧಕ ವ್ಯವಸ್ಥೆ ಏನಿದೆ ನಮ್ಮ ದೇಹದಲ್ಲಿ, ಅದೇನು ಮಾಡುತ್ತೆ, ಆ ಡಿಸೀಸನ್ನು ರೆಕಗ್ನೈಸ್ ಮಾಡುತ್ತೆ ಮತ್ತು ಅದರ ವಿರುದ್ಧ ಪ್ರತಿಕಾಯಗಳನ್ನು ಅಥವಾ ಪ್ರತಿಜೀವಿಗಳನ್ನು ನಮ್ಮ ದೇಹದಲ್ಲಿ ಸೃಷ್ಟಿ ಮಾಡುತ್ತೆ ಮತ್ತು ಆ ಇನ್ಫೆಕ್ಷನ್ ಉಂಟು ಮಾಡ್ತಾ ಇರುವಂತಹ ಜೀವಿಗಳನ್ನು ಡೆಸ್ಟ್ರಾಯ್ ಮಾಡುತ್ತೆ. ಸೊ ಒನ್ಸ್ the immunity is developed, it is going to remain for the longer period. ಸೊ ಇದು ಹಲವಾರು ವರ್ಷಗಳ ಕಾಲದ ತನಕಲೂ ವ್ಯಾಕ್ಸಿನನ್ನು ಏನು ಮಾಡ್ತದೆ, ನಮಗೆ ಪ್ರತಿರೋಧಕ ಶಕ್ತಿಯನ್ನು ಉಂಟು ಮಾಡ್ತದೆ. ಸೊ ಫಾರ್ ಎಕ್ಸಾಂಪಲ್ ನೀವು ಪೋಲಿಯೋ ವ್ಯಾಕ್ಸಿನ್ ಬಗ್ಗೆ ಕೇಳಿರ್ಬೋದು. ಇದನ್ನು ನಮಗೆ ಒಂದು 0 to 6 years ಮಕ್ಕಳಿಗೆ ಕೊಡುವಂಥದ್ದು. ಸೊ ಅಂಥ ವರ್ಷಗಳಲ್ಲಿ ಕೊಡುವಂಥ ವ್ಯಾಕ್ಸಿನ್ ಏನಾಗುತ್ತೆ, ಇಟ್ ವಿಲ್ ಬಿ ಗೋಯಿಂಗ್ ಟು ಸಸ್ಟೈನ್ ಫಾರ್ ದ ಲಾಂಗರ್ ಪೀರಿಯಡ್. ಸೊ ಅಗೇನ್ ಯಾವುದೇ ಸಂದರ್ಭದಲ್ಲೂ ಕೂಡ
ಪೋಲಿಯೋ ವೈರಸ್ ಅವರ ಬಾಡಿಗೆ ಅಟ್ಯಾಕ್ ಆದಾಗ ದ ಬಾಡಿ ಈಸ್ ಆಟೋಮೆಟಿಕಲಿ ಗೋಯಿಂಗ್ ಟು ಪ್ರೊಡ್ಯೂಸ್ ದ ಆಂಟಿಬಾಡೀಸ್, ಬಿಕಾಸ್ ಒಂದು ಸಲ ನಾವು ಅದಕ್ಕೆ ಇನ್ಫೆಕ್ಟ್ ಆಗಿ ವ್ಯಾಕ್ಸಿನ್ ಮೂಲಕ ನಮ್ಮ ಬಾಡಿ ಏನು ಮಾಡಿರುತ್ತೆ, ಅದರ ವಿರುದ್ಧ ಆಂಟಿಬಾಡೀಸನ್ನು ಬೆಳೆಸ್ಕೊಂಡಿರುತ್ತೆ, ಆ ಡಿಸೀಸನ್ನು ರೆಕಗ್ನೈಸ್ ಮಾಡಿರುತ್ತೆ, ಆ್ಯಂಡ್ ದಟ್ ವಿಲ್ ಬಿ ರೆಕಾರ್ಡೆಡ್ ಇನ್ ಯುವರ್ ಬಾಡಿ, ಆ್ಯಂಡ್ ವೆನ್ ಎವರ್ ಅವರ್ ಬಾಡಿ ಈಸ್ ಅಗೈನ್ ಗೋಯಿಂಗ್ ಟು ಎಕ್ಸ್ಪೋಸ್ ಟು ದಟ್ ಪರ್ಟಿಕ್ಯುಲರ್ disease, our body is going to create the microorganism against that particular disease. ಸೊ ಹೀಗೆ ಇಮ್ಯುನೈಸೇಷನ್ ಅನ್ನುವಂಥದ್ದು ವರ್ಕ್ ಆಗುತ್ತೆ. ಸೊ ಇಮ್ಯುನೈಸೇಷನನ್ನು ಯಾರಿಗೆ ಕೊಡ್ಬೋದು? ಇಟ್ ಕ್ಯಾನ್ ಬಿ ಗಿವನ್ ಟು ಬೋತ್ ಚಿಲ್ಡ್ರನ್ ಆ್ಯಂಡ್ ಅಡಲ್ಟ್ಸ್. ಸೊ ಮಕ್ಕಳಿಗೆ ಮಾತ್ರ ಕೊಡುವಂಥದ್ದಲ್ಲ, ಅಥವಾ ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅವರಿಗೆ ಮಾತ್ರ ಕೊಡುವಂಥದ್ದಲ್ಲ. ಸೊ ದಟ್ ವ್ಯಾಕ್ಸಿನ್ ಕ್ಯಾನ್ ಬಿ ಗಿವನ್ ಟು ಆಲ್ ದ ಪೀಪಲ್. ಸೊ ಮಕ್ಕಳು ಮತ್ತು ದೊಡ್ಡವರು ಯಾರಿಗೆ ಬೇಕಾದರೂ ಕೂಡ ನಾವು ಕೊಡ್ಬೋದು. ಸೊ ಇವತ್ತು ಕೋವಿಡ್-19ಗೆ ಸಂಬಂಧಪಟ್ಟ ಹಾಗೆ ನೀವೆಲ್ಲ ಗಮನಿಸ್ತಿರ್ಬೋದು, ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ವ್ಯಾಕ್ಸಿನ್ಗಳನ್ನ ನಾವು ನೀಡ್ತಾ ಇದ್ದೇವೆ ಇಂಡಿಯಾದಲ್ಲಿ. ಸೊ ಅದೇ ರೀತಿಯಾಗಿ ಫೈಜರ್ ಅನ್ನುವಂತಹ ವ್ಯಾಕ್ಸಿನನ್ನು US ಮತ್ತು ಯುನೈಟೆಡ್ ಕಿಂಗ್ಡಮ್ಗಳ ಕಂಟ್ರಿಗಳಲ್ಲಿ ಕೊಡ್ತಾ ಇರುವಂಥದ್ದನ್ನು ತಾವು ಗಮನಿಸ್ಬೋದು. ಅಂತಹ ವ್ಯಾಕ್ಸಿನ್ ಕೂಡ ಇದೇ ರೀತಿಯಲ್ಲಿ ವರ್ಕ್ ಆಗ್ತದೆ. ಬೇಸ್ಡ್ ಆನ್ ಪ್ರಯಾರಿಟಿ, ಯಾರು ತುಂಬ ಡಿಸೀಸ್ಗೆ ಎಕ್ಸ್ಪೋಸ್ ಆಗುವಂಥವ್ರು, ಹೆಲ್ತ್ ವರ್ಕರ್ಸ್, ಸೆಕೆಂಡ್ ಲೆವೆಲಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಕೋವಿಡ್ ವಾರಿಯರ್ಸ್, ಅದಾದ ನಂತರ ರಿಸ್ಕ್ ಇರುವಂತಹ ಏಜ್ಡ್ ಪರ್ಸನ್ ಅಥವಾ ಕೆಲವೊಂದು ಡಿಸೀಸಸನ್ನು ಹೊಂದಿರುವಂಥವ್ರು, ಇಮ್ಯುನಿಟಿಯನ್ನು ಕಡಿಮೆ ಹೊಂದಿರುವಂಥವ್ರು, ಇವರನ್ನ ಪ್ರಿಯಾರಿಟಿ ಸೆಕ್ಟರ್ ಅಂತ ನಾವು ಗುರುತಿಸಿದ್ದೇವೆ. ಅವರಿಗೆ ಈಗ ಕೋವಿಡ್ ವ್ಯಾಕ್ಸಿನನ್ನು ಪ್ರಿಫರ್ಡ್ ಆಗಿ ನಾವು ಅವರಿಗೆ ಕೊಡ್ತಾ ಇದ್ದೇವೆ, ಫಸ್ಟ್ ಪ್ರಿಯಾರಿಟಿಯಾಗಿ ಅವರಿಗೆ ನೀಡ್ತಾ ಇದ್ದೇವೆ. ಅದಾದ ನಂತರ ಜನರಲ್ ಪಬ್ಲಿಕ್ ಅಥವಾ ಸಾಮಾನ್ಯ ಜನರಿಗೂ ಕೂಡ ವ್ಯಾಕ್ಸಿನನ್ನು ಕೊಡಲಾಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಇಮ್ಯುನೈಸೇಷನ್ ಪ್ರೊಸೀಜರ್. ಸೊ ಹಿಸ್ಟ್ರಿ ಆಫ್ ಇಮ್ಯುನೈಸೇಷನನ್ನು ಸಂಕ್ಷಿಪ್ತವಾಗಿ ಗಮನಿಸುವಂಥದ್ದಾದರೆ, ಸೊ 2000 years ago in China and India there was a practice of intentionally exposing to the matters of smallpox to initiate a mild protection from the disease. ಸೊ ಸ್ಮಾಲ್ಪಾಕ್ಸ್ ಅಗೇನೆಸ್ಟ್ ನಮ್ಮ ದೇಹವನ್ನು ಎಕ್ಸ್ಪೋಸ್ ಮಾಡಲಾಗ್ತಾ ಇತ್ತು. ಅದರ ಸ್ಮಾಲ್ ಪಾರ್ಟಿಕಲ್ಗೆ, ಅದರ ಒಂದು ಸ್ಮಾಲ್ ಅಮೌಂಟ್ ಆಫ್ ಸ್ಮಾಲ್ ಪಾಕ್ಸಿಗೆ, ಅಂದರೆ ಅದು ದದ್ದಾಗಿ ಗುಳ್ಳೆಗಳಾಗಿ ಕೆಂಪಾಗೆ ಗುಳ್ಳೆಗಳಾಗ್ತಿರುತ್ತದೆ ಮನುಷ್ಯನ ದೇಹದಲ್ಲಿ, ಅದನ್ನು ಸ್ಮಾಲ್ ಪಾಕ್ಸ್ ಅಂತ ಕರೀತೇವೆ. ಸೊ ಅದಕ್ಕೆ ಎಕ್ಸ್ಪೋಸ್ ಮಾಡಲಾಗ್ತಾ ಇತ್ತು. ಅಂದರೆ ಯಾರಿಗೆ ಬಂದಿದೆ ಅವರನ್ನು ಟಚ್ ಮಾಡುವಂಥದ್ದು, ಅವರನ್ನು ಮುಟ್ಟುವಂಥದ್ದು, ಅವರ ದೇಹವನ್ನು ಸ್ವಲ್ಪ ಮಟ್ಟಿಗೆ ಉಜ್ಜುವಂಥದ್ದು. ಅದರ ಮೂಲಕ ಏನಾಗ್ತಿತ್ತು ಅಂದರೆ ನಮ್ಮ ಬಾಡಿ ಆ ಇನ್ಫೆಕ್ಷನ್ಗೆ, ಆ ಡಿಸೀಸ್ಗೆ ಎಕ್ಸ್ಪೋಸ್ ಆದಾಗ ನಿಧಾನವಾಗಿ ತನ್ನಲ್ಲಿ ತಾನು ನ್ಯಾಚುರಲ್ ಆಗಿ ಇಮ್ಯುನಿಟಿಯನ್ನು ಸೃಷ್ಟಿ ಮಾಡ್ಕೊಳ್ತಾ ಇತ್ತು. ಸೊ ಓವರ್ 2000 years ago only we are having a certain practice against having a natural immunity through exposing to the smallpox disease. It was there in China and India. So ಪ್ರಥಮ ಬಾರಿಗೆ during the year 1796 a British physician Edward Jenner was successfully developed a vaccine against smallpox. ಈ ಸ್ಮಾಲ್ಪಾಕ್ಸ್ ಡಿಸೀಸ್ಗೆ ಎಡ್ವರ್ಡ್ ಜೆನ್ನರ್ ಅವರು 1796 ಒಂದು ವ್ಯಾಕ್ಸಿನನ್ನು ಡೆವಲಪ್ ಮಾಡ್ತಾರೆ. ಸೊ ಬೈ 1900ಗೆಲ್ಲ 1900 ಅಷ್ಟರವರೆಗೆ ಸೊ ವ್ಯಾಕ್ಸಿನ್ಸ್ ಫಾರ್ ಡೆವಲಪ್ಡ್ ಅಗೇನೆಸ್ಟ್ ರೇಬೀಸ್, ಟೈಫಾಯ್ಡ್ ಆ್ಯಂಡ್ ಪ್ಲೇಗ್. ಸೊ ಪ್ಲೇಗ್ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು ಎಷ್ಟು ಮಟ್ಟಿಗೆ ಅದು ನಷ್ಟವನ್ನು ಉಂಟು ಮಾಡ್ತು ಅಂತ. ಇಟ್ ವಾಸ್ ಜಸ್ಟ್ ಲೈಕ್ ಆ್ಯನ್ ಕೋವಿಡ್-19 ಡಿಸೀಸ್. ಇವತ್ತು ಏನು ವಿಪ್ಲವಗಳನ್ನ ಸೃಷ್ಟಿ ಮಾಡ್ತಾ ಇದೆ ಕೋವಿಡ್-19 ಡಿಸೀಸ್, ಅಂತಹ ವಿಪ್ಲವಗಳನ್ನ, ಅಂತಹ ವಿನಾಶವನ್ನು ಪ್ಲೇಗು ಕೂಡ ಸೃಷ್ಟಿ ಮಾಡಿತ್ತು. ಸೊ 1900 ಅಷ್ಟರಲ್ಲಿ ರೇಬೀಸಿಗೆ, ಟೈಫಾಯ್ಡ್ಗೆ ಮತ್ತು ಪ್ಲೇಗಿಗೆ ವ್ಯಾಕ್ಸಿನ್ಗಳನ್ನ ಕಂಡುಹಿಡಿಯಲಾಗುತ್ತೆ. ಡ್ಯೂರಿಂಗ್ 20th century, ಇವತ್ತಿನ 20ನೇ ಶತಮಾನದಲ್ಲಿ ಗಮನಿಸೋದಾದರೆ, ವ್ಯಾಕ್ಸಿನ್ಸ್ ಡೆವಲಪ್ಡ್ ಅಗೇನೆಸ್ಟ್ ದ ಕಾಮನ್ಲಿ ಫ್ಯಾಟಲ್ ಇನ್ಫೆಕ್ಷನ್ಸ್ ಸಚ್ ಆಸ್ ಪರ್ಟಿಸಿಸ್, ಡಿಪ್ತೇರಿಯಾ, ಟೆಟಾನಸ್, ಪೋಲಿಯೋ, ಮಿಸೆಲ್ಸ್. ಸೊ ಇಂತಹ ಎಲ್ಲ ಇನ್ಫೆಕ್ಷಿಯಸ್ ಡಿಸೀಸಸ್ಗಳಿಗೆ 20ನೇ ಶತಮಾನದ ಒಳಗಾಗಿ ನಾವು ವ್ಯಾಕ್ಸಿನನ್ನು ಕಂಡುಹಿಡಿದ್ಬಿಟ್ಟಿವಿ. ಸೊ ಮೆಜಾರಿಟಿ ಆಫ್ ದ ಕಂಟ್ರೀಸ್ ಡೆವಲಪ್ಡ್ ರೋಟೀನ್ ವ್ಯಾಕ್ಸಿನ್ಸ್ ಶೆಡ್ಯೂಲ್ಡ್ ಫಾರ್ ದ ಚಿಲ್ಡ್ರನ್. ಸೊ ಚಿಲ್ಡ್ರನ್ನಲ್ಲಿ ಇಮ್ಯುನಿಟಿ ಕಮ್ಮಿ ಇರುತ್ತೆ ಮತ್ತು ಈ ಕಾಯಿಲೆಗಳು ಬಂದಂಥ ಸಂದರ್ಭಗಳಲ್ಲಿ ಅವರು ಡಿಸೀಸ್ಗೆ ಎಕ್ಸ್ಪೋಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ. ಮತ್ತು ಚಿಲ್ಡ್ರನ್ ಆದಂತಹ ಸಂದರ್ಭದಲ್ಲೇ ನಾವು ವ್ಯಾಕ್ಸಿನ್ಗಳನ್ನ ಅವರಿಗೆ ವ್ಯಾಕ್ಸಿನೇಟ್ ಮಾಡಿದರೆ ಸೊ ಇಟ್ ಈಸ್ ಗೋಯಿಂಗ್ ಟು ಸಸ್ಟೈನ್ ಫಾರ್ ದ ಲಾಂಗರ್ ಪೀರಿಯಡ್. ಅವರಿಗೆ ಕೊನೆ ತನಕ ಇಮ್ಯುನಿಟಿ ಅನ್ನುವಂಥದ್ದು ಉಳಿತಾ ಹೋಗುತ್ತೆ. ಹಾಗಾಗಿ ತುಂಬ ಕಂಟ್ರೀಸ್ಗಳಲ್ಲಿ, ಮೆಜಾರಿಟಿ ಆಫ್ ದ ಕಂಟ್ರೀಸ್ಗಳಲ್ಲಿ ವಿ ಆರ್ ಹ್ಯಾವಿಂಗ್ ಅ ರೊಟೀನ್ ವ್ಯಾಕ್ಸಿನ್ ಪ್ರೋಗ್ರಾಮ್ಸ್, ವ್ಯಾಕ್ಸಿನ್ ಶೆಡ್ಯೂಲ್ಸ್. ಸೊ ಮಕ್ಕಳಿಗೆ ಯಾವ್ಯಾವ ವರ್ಷಗಳಲ್ಲಿ ಯಾವ್ಯಾವ ವ್ಯಾಕ್ಸಿನ್ಗಳನ್ನು ಯಾವ ರೋಗಗಳ ವಿರುದ್ಧ ಕೊಡಬೇಕು ಅನ್ನುವಂಥ ಒಂದು ಶೆಡ್ಯೂಲ್ ಇದೆ. ಒಂದು ನ್ಯಾಷನಲ್ ಪ್ರೋಗ್ರಾಮ್ಸ್ಗಳನ್ನು ಸುಮಾರು ಕಂಟ್ರಿಗಳು ಡೆವಲಪ್ ಮಾಡಿಕೊಂಡಿದೆ. ಸೊ ನೌ ದೇರ್ ಆರ್ 20 ವ್ಯಾಕ್ಸಿನ್ಸ್ ಪ್ರಿವೆಂಟಬಲ್ ಡಿಸೀಸಸ್. ಸೊ 20 ಪ್ರಮುಖ ಕಾಯಿಲೆಗಳಿಗೆ ನಾವು ವ್ಯಾಕ್ಸಿನನ್ನು ಇವತ್ತಿನ ಜಗತ್ತು ಹೊಂದಿದೆ ಅಂತ ಹೇಳ್ಬೋದು. So this is all about the brief explanation about the history of immunization program.
ಸೊ ಇಂಪಾರ್ಟೆನ್ಸನ್ನು ಗಮನಿಸೋದಾದರೆ ವೈ ಇಮ್ಯುನೈಸೇಷನ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಅಂತ ನೋಡೋದಾದರೆ ಇಮ್ಯುನೈಸೇಷನ್ ಸೇವ್ಸ್ 3 ಮಿಲಿಯನ್ ಲೈಫ್ಸ್ ಎವ್ರಿ ಇಯರ್. ಸೊ ಪ್ರತಿ ವರ್ಷವೂ ಕೂಡ ಇಮ್ಯುನೈಸೇಷನ್ನ ಮೂಲಕ 30 ಲಕ್ಷ ಜನರ ಜೀವ ಉಳಿತಾರಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಇಲ್ಲದಿದ್ದರೆ ಇಮ್ಯುನೈಸೇಷನ್ ಮಾಡಲಿಲ್ಲ ಅಂದರೆ, ವ್ಯಾಕ್ಸಿನೇಷನ್ ಮಾಡಲಿಲ್ಲ ಅಂದರೆ ಏನಾಗ್ತಾ ಇತ್ತು ಅಂದರೆ ಅವರು ಆ ಕಾಯಿಲೆಗೆ ತುತ್ತಾಗ್ತಾ ಇದ್ರು ಮತ್ತು ಆ ಕಾಯಿಲೆಯ ವಿರುದ್ಧ ಹೋರಾಡುವಂತಹ ಪ್ರತಿರೋಧಕಗಳನ್ನ ನಮ್ಮ ದೇಹ ಸೃಷ್ಟಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಕಾರಣ ಯಾಕಂದರೆ ನಮ್ಮ ದೇಹದಲ್ಲಿ ಅಂತಹ ಕಾಯಿಲೆಯ ವಿರುದ್ಧ ಹೋರಾಡುವಂತಹ ಪ್ರತಿರೋಧಕಗಳು ಶಕ್ತಿಶಾಲಿಯಾಗಿರುವಂತಹ ರೋಗಕಾರಕಗಳ ವಿರುದ್ಧ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿರೋಧಕತೆ ಯಾವಾಗಲೂ ಕೂಡ ರೋಗಕಾರಕ ಕ್ರಿಮಿಗಳು ತುಂಬ ಶಕ್ತಿಶಾಲಿಯಾಗಿದ್ದರೆ ಪ್ರತಿರೋಧಕತೆ ಅತಿ ಸುಲಭವಾಗಿ ಬರೋದಿಲ್ಲ. ಹಾಗಾಗಿ ನಮಗೆ ಆಂಟಿಬಯೋಟಿಕ್ಸ್ಗಳನ್ನು ಅಥವಾ ಆಂಟಿಬಾಡಿಯನ್ನು ಸೃಷ್ಟಿ ಮಾಡುವಂಥ ಔಷಧಗಳನ್ನ ನೀಡಲಾಗ್ತದೆ. ಸೊ ಸಪೋಸ್ ಥ್ರೂ ದ ವ್ಯಾಕ್ಸಿನ್ ದ ವೀಕಂಡ್ ಮೈಕ್ರೋಆರ್ಗನಿಸಮ್ಸ್ ಈಸ್ ಇಂಜೆಕ್ಟೆಡ್, ದ ಬಾಡಿ ಕ್ಯಾನ್ ಈಸಿಲಿ ಡೆವಲಪ್ಸ್ ದ ಇಮ್ಯುನಿಟಿ ಆರ್ ದ ರೆಸಿಸ್ಟೆನ್ಸ್ ಅಗೇನೆಸ್ಟ್ ದೋಸ್ ಡಿಸೀಸಸ್. ಸೊ ಹಾಗಾಗಿ ವ್ಯಾಕ್ಸಿನ್ ಅನ್ನುವಂಥದ್ದು ಏನು ಮಾಡ್ತಾ ಇದೆ ಅಂದರೆ ಸೊ ನಮ್ಮ ಬಾಡಿನಲ್ಲಿ ಇಂತಹ ಕಾಯಿಲೆಗಳ ವಿರುದ್ಧ ಇಮ್ಯುನಿಟಿಯನ್ನು ಬೆಳೆಸ್ತಾ ಇದೆ. ಅದರ ಮೂಲಕ 30 ಲಕ್ಷ ಜನರ ಜೀವವನ್ನು ಉಳಿಸ್ತಾ ಇದೆ ಪ್ರತಿ ವರ್ಷ. ನೆಕ್ಸ್ಟ್, ವ್ಯಾಕ್ಸಿನ್ಸ್ ಪ್ರೊಟೆಕ್ಟ್ಸ್ ಚಿಲ್ಡ್ರನ್ ಫ್ರಮ್ ಸೀರಿಯಸ್ ಇಲ್ನೆಸ್ ಆ್ಯಂಡ್ ಕಾಂಪ್ಲಿಕೇಶನ್ಸ್ ಆಫ್ ವ್ಯಾಕ್ಸಿನ್ ಪ್ರಿವೆಂಟಬಲ್ ಡಿಸೀಸಸ್. ಸೊ ಇದು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಏನು ಮಾಡ್ತಾ ಇದೆ, ಹಲವಾರು ಮಕ್ಕಳ ಜೀವನವನ್ನು ಉಳಿಸ್ತಾ ಇದೆ. ಸೊ ಅವರನ್ನು ತುಂಬ ಗಂಭೀರವಾದ ಕಾಯಿಲೆಗಳನ್ನ ಪಾರು ಮಾಡ್ತಾ ಇದೆ. ಸೊ ಗಂಭೀರವಾದ ಕಾಯಿಲೆಗಳು ಬಂದು ಅದಕ್ಕೆ ಅವರು ಇನ್ಫೆಕ್ಟ್ ಆಗಿ ಅದರಿಂದ ಉಂಟಾಗುವಂತಹ ಕಾಂಪ್ಲಿಕೇಶನ್ಸ್, ಲೈಕ್ ಅವರಿಗೆ ಕೊಡುವಂತಹ ಟ್ರೀಟ್ಮೆಂಟ್ ಆಗಿರ್ಬೋದು, ಅದಕ್ಕೆ ಆಗುವಂತಹ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಮತ್ತು ಸಪೋಸ್ ಪ್ರಾಪರ್ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದರೆ, ಪ್ರಾಪರ್ ಡಯಾಗ್ನೋಸಿಸ್ ಆಗಲಿಲ್ಲ ಅಂದರೆ ಆ ಮಕ್ಕಳು ಸಾವನ್ನಪ್ಪುವಂಥದ್ದಾಗಿರ್ಬೋದು. ಇಂತಹ ಎಲ್ಲ ಕಾಂಪ್ಲಿಕೇಶನ್ಸ್ಗಳನ್ನ, ಇಂತಹ ಎಲ್ಲ ತೊಂದರೆಗಳನ್ನ ವ್ಯಾಕ್ಸಿನೇಷನ್ನು ತಪ್ಪಿಸ್ತಾ ಇದೆ. ಸೊ ಹಾಗಾಗಿ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಅತಿ ಮುಖ್ಯವಾದಂಥದ್ದು. ಸೊ ವ್ಯಾಕ್ಸಿನ್ ಪ್ರಮೋಟ್ಸ್ ಅವರ್ ಹೆಲ್ತ್. ಸೊ ನಮ್ಮ ಆರೋಗ್ಯವನ್ನು ಅದು ಉತ್ತಮಪಡಿಸುತ್ತೆ. ಇಟ್ ಹೆಲ್ಪ್ ಅಂಡ್ ಪ್ರೊಟೆಕ್ಟ್ ದ ಪೀಪಲ್ ಟು ಬಿ ಹೆಲ್ತಿ. ಸೊ ನಮ್ಮನ್ನು ಆರೋಗ್ಯಪೂರ್ಣ ಜೀವನವನ್ನು ನಡೆಸಲಿಕ್ಕೆ ಅದು ಸಹಕಾರಿಯಾಗಿರುತ್ತೆ. ಥ್ರೂ ದಿಸ್ ಇಟ್ ರಿಮೂವ್ಸ್ ಎ ಮೇಜರ್ ಆಬ್ಸ್ಟಕಲ್ಸ್ ಟು ಹ್ಯೂಮನ್ ಡೆವಲಪ್ಮೆಂಟ್. ಸೊ ಮಾನವ ಅಭಿವೃದ್ಧಿಗೆ ಇರುವಂತಹ ಈ ಕಾಯಿಲೆಗಳಿಂದ ಉಂಟಾಗುವಂತಹ ತೊಂದರೆಗಳು ಅಥವಾ ಅಡೆತಡೆಗಳನ್ನ ವ್ಯಾಕ್ಸಿನೇಷನ್ನು ನಿವಾರಿಸುತ್ತೆ. ಯಾವಾಗ ಮಾನವ ಉತ್ತಮವಾದಂತಹ ಆರೋಗ್ಯವನ್ನು ಹೊಂದಿರ್ತಾನೆ, ವೆನ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಹ್ಯಾವಿಂಗ್ ಅ ಗುಡ್ ಹೆಲ್ತ್, ಸೊ ದಟ್ ದೇ ಕ್ಯಾನ್ ಕಾಂಟ್ರಿಬ್ಯೂಟ್ ವೆಲ್ ಟು ದೇರ್ ನೇಷನ್, ದೇರ್ ಫ್ಯಾಮಿಲಿ, ದೇರ್ ಕಮ್ಯುನಿಟಿ. ಸೊ ಅವರು ತಮ್ಮ ಕಮ್ಯುನಿಟಿಗಾಗಿರ್ಬೋದು, ತಮ್ಮ ಫ್ಯಾಮಿಲಿಗಾಗಿರ್ಬೋದು, ತಮ್ಮಷ್ಟಕ್ಕೆ ತಾವೇ ಆಗಿರ್ಬೋದು, ತಮ್ಮನ್ನು ತಾವು ಡೆವಲಪ್ ಮಾಡ್ಕೊಳ್ಳಿಕ್ಕೆ, ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ವೆನ್ ದ ಪರ್ಸನ್ ಈಸ್ ಹ್ಯಾವಿಂಗ್ ಅ ಗುಡ್ ಹೆಲ್ತ್, ಹಿ ಕ್ಯಾನ್ ಡೂ ಆಲ್ ದ ಥಿಂಗ್ಸ್ ಇನ್ ದ ಎಫೆಕ್ಟಿವ್ ಮ್ಯಾನರ್. ಸೊ ಎಲ್ಲವನ್ನು ಕೂಡ ಅವರಿಗೆ ತುಂಬ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ, ತುಂಬ ಚೆನ್ನಾಗಿ ಓದಲಿಕ್ಕೆ ಸಾಧ್ಯ ಇದೆ, ತುಂಬ ಚೆನ್ನಾಗಿ ಅವರು ಜಾಬ್ ಅಥವಾ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ತುಂಬ ಹೆಲ್ತಿಯಾಗಿರುವಂಥ ಲೈಫನ್ನು ಲೀಡ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ವಿಶ್ವಸಂಸ್ಥೆ ಹೇಳಿರುವಂಥದ್ದು, WHO ಸೆಡ್ ದಟ್ ಇಟ್ ಈಸ್ ದ ಬೆಸ್ಟ್ ಹ್ಯೂಮನ್ ಇನ್ವೆಸ್ಟ್ಮೆಂಟ್. ಸೊ ಹ್ಯೂಮನ್ ಇನ್ವೆಸ್ಟ್ಮೆಂಟು ಇದು ಒಂದು ಬೆಸ್ಟ್ ಹ್ಯೂಮನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದೆ ಇಮ್ಯುನೈಸೇಷನ್ ಅನ್ನುವಂಥ. So also immunization reduces mortality, morbidity, and it is reduces the direct and the indirect medical cost. ಸೊ ನಾವು ಆಗಲೇ ಹೇಳಿದಾಗೆ ಅದು ಮರಣ ಪ್ರಮಾಣವನ್ನು, ರೋಗಕ್ಕೆ ತುತ್ತಾಗುವಂಥ ಪ್ರಮಾಣವನ್ನು ಕಡಿಮೆ ಮಾಡ್ತದೆ. ಅದೇ ರೀತಿಯಾಗಿ ವೈದ್ಯಕೀಯ ವೆಚ್ಚವನ್ನು, ಸೊ ನಾವು ಒಂದು ಕಾಯಿಲೆಗೆ ತುತ್ತಾಗಿ ಅದಕ್ಕೆ ಭರಿಸುವಂತಹ ಖರ್ಚನ್ನು ಇಮ್ಯುನೈಸೇಷನ್ ಪ್ರೋಗ್ರಾಮು ಕಡಿಮೆ ಮಾಡ್ತದೆ. ಸೊ ಯುನಿಸೆಫ್ನ ಒಂದು ಡೇಟಾವನ್ನು ಗಮನಿಸುವಂಥದ್ದಾದರೆ, ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಗಮನಿಸೋದಾದರೆ, ಇಫ್ ಆಲ್ ಚಿಲ್ಡ್ರನ್ ವರ್ ವ್ಯಾಕ್ಸಿನೇಟೆಡ್ ವಿತ್ ದ ಎಕ್ಸಿಸ್ಟಿಂಗ್ ವ್ಯಾಕ್ಸಿನ್ಸ್, ಅಟ್ಲೀಸ್ಟ್ 25 ಮಿಲಿಯನ್ ಲೈವ್ಸ್ ಕುಡ್ ಬಿ ಸೇವ್ಡ್ ಬಿಟ್ವೀನ್ 2011 ಆ್ಯಂಡ್ 2020. 2011ರಿಂದ 2020 ಎಲ್ಲ ಮಕ್ಕಳಿಗೂ ಕೂಡ ವ್ಯಾಕ್ಸಿನೇಷನನ್ನು ಮಾಡಿಬಿಟ್ಟಿದ್ರೆ ಏನಾಗ್ತಾ ಇತ್ತು ಅಂದರೆ 25 ಮಿಲಿಯನ್, ಸುಮಾರು 250 ಲಕ್ಷ ಜನರ ಜೀವ ಉಳಿತಾ ಇತ್ತು, ಪ್ರಾಣಗಳನ್ನ ಉಳಿಸಲಿಕ್ಕೆ ಸಾಧ್ಯ ಇತ್ತು. ಸೊ ಹೀಗಾಗಿ ಇಮ್ಯುನೈಸೇಷನ್ ಅನ್ನುವಂಥದ್ದು, ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಅತಿ ಮುಖ್ಯವಾಗಿರುವಂಥದ್ದು, ಅತಿ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಸೊ ಇಮ್ಯುನೈಸೇಷನ್ನ ವಿಧಾನಗಳನ್ನ ನಾವು ಈಗ ಗಮನಿಸೋಣ. ಟೈಪ್ಸ್ ಆಫ್ ಇಮ್ಯುನೈಸೇಷನ್. ಸೊ ಬೇಸಿಕಲಿ ದೇರ್ ಆರ್ 2 types ಆಫ್ ಇಮ್ಯುನಿಟಿ. ದ ಫಸ್ಟ್ ಒನ್ ಈಸ್ ಆಕ್ಟಿವ್ ಇಮ್ಯುನಿಟಿ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಪ್ಯಾಸಿವ್ ಇಮ್ಯುನಿಟಿ. ಈಗ ಆಕ್ಟಿವ್ ಇಮ್ಯುನಿಟಿಯನ್ನು ಗಮನಿಸೋಣ. It is also called as natural immunity. It occurs when a person exposed to a disease and the immune system of the body produces antibodies against that disease. It is also occurs through giving a killed or weakened form of the disease organism in the form of vaccination. And the active immunity is of course a long lasting.
ಸೊ ಆ್ಯಕ್ಟಿವ್ ಇಮ್ಯುನಿಟಿಯನ್ನು ನಾವು ನ್ಯಾಚುರಲ್ ಇಮ್ಯುನಿಟಿ ಅಂತಲೂ ಕೂಡ ಕರಿತೇವೆ, ಯಾಕಂದರೆ ಅದು ಸಹಜವಾಗಿ ಸೃಷ್ಟಿಯಾಗುವಂತಹ ರೋಗ ಪ್ರತಿರೋಧಕತೆ ಆಗ್ತದೆ. ಸೊ ಇಟ್ ಅಕರ್ಸ್ ವೆನ್ ಎ ಪರ್ಸನ್ ಈಸ್ ಎಕ್ಸ್ಪೋಸ್ಡ್ ಟು ಎ ಡಿಸೀಸ್ ಆ್ಯಂಡ್ ಅವರ್ ಬಾಡಿ ಇಮ್ಯುನಿ ಸಿಸ್ಟಮ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಆಂಟಿಬಾಡೀಸ್ ಅಗೇನೆಸ್ಟ್ ದಟ್ ಪರ್ಟಿಕ್ಯುಲರ್ ಡಿಸೀಸ್. ಸೊ ದಿಸ್ ನ್ಯಾಚುರಲ್ ಇಮ್ಯುನಿಟಿ ಕ್ಯಾನ್ ಬಿ ಕ್ರಿಯೇಟೆಡ್ ಥ್ರೂ ವ್ಯಾಕ್ಸಿನೇಷನ್ ಆಲ್ಸೋ. ಸೊ ವ್ಯಾಕ್ಸಿನ್ ಅಂದರೆ ನಾನು ಆಗಲೇ ಹೇಳಿದ್ದೆ, ಎ ಕಿಲ್ಡ್ ಆರ್ ಎ ವೀಕೆಂಡ್ ಫಾರ್ಮ್ ಆಫ್ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳಿ. ಸೊ ಅಂತಹ ತುಂಬ ದುರ್ಬಲವಾಗಿರುವಂತಹ ರೋಗಕಾರಕ ಕ್ರಿಮಿಯನ್ನು ನಮ್ಮ ದೇಹದೊಳಗಡೆ ಇಂಜೆಕ್ಟ್ ಮಾಡಿದಾಗ, ನಮ್ಮ ದೇಹದೊಳಗಡೆ ಅದನ್ನು ಇಂಜೆಕ್ಟ್ ಮಾಡಿದಾಗ ಅಥವಾ ದೇಹಕ್ಕೆ ಕಳಿಸಿಕೊಟ್ಟಾಗ ದೇಹದಲ್ಲಿ ಏನಾಗ್ತದೆ ಅಂದರೆ ಇಟ್ ಡೆವಲಪ್ಸ್ ಅವರ್ ಬಾಡಿ ಇಮ್ಯುನಿ ಸಿಸ್ಟಮ್ ಈಸ್ ಗೋಯಿಂಗ್ ಟು ಡೆವಲಪ್ the immunity or antibodies against that disease. And once our body is recognized that disease, our body is again going to create the antibodies against whenever the disease is going to infect that person. ಸೊ ಯಾವಾಗ ನಮ್ಮ ದೇಹ ಒಂದು ಸಲ ಅದನ್ನು ರೆಕಗ್ನೈಸ್ ಮಾಡಿ ಇಮ್ಯುನಿಟಿಯನ್ನು ಬೆಳೆಸ್ಕೊಳ್ಳುತ್ತೆ, ಆಗ ಪ್ರತಿ ಬಾರಿಯೂ ಅಥವಾ ಪ್ರತಿ ಸಾರಿಯೂ ಆ ರೋಗಕ್ಕೆ ಒಳಗಾದಾಗ ನಮ್ಮ ದೇಹ ರೋಗದ ವಿರುದ್ಧ ಆಂಟಿಬಾಡಿಗಳನ್ನ ಡೆವಲಪ್ ಮಾಡ್ತದೆ. ಸೊ ಹಾಗಾಗಿ ನಮ್ಮ ದೇಹ ಅತಿ ಸಹಜವಾಗಿ ಆ್ಯಂಟಿಬಾಡೀಸನ್ನು ಡೆವಲಪ್ ಮಾಡೋದ್ರ ಮೂಲಕ ರಕ್ಷಣೆಯನ್ನು ಕೊಡುತ್ತೆ. ಸೊ ಹಾಗಾಗಿ ಇದನ್ನು ನಾವು ಆ್ಯಕ್ಟಿವ್ ಇಮ್ಯುನಿಟಿಯನ್ನು ನ್ಯಾಚುರಲ್ ಇಮ್ಯುನಿಟಿ ಅಂತಲೂ ಕೂಡ ಕರಿತೇವೆ. ಸೊ ಆ್ಯಕ್ಟಿವ್ ಇಮ್ಯುನಿಟಿ ಅಂದರೆ ಆ್ಯಕ್ಟಿವ್ ಆಗಿರುವಂಥದ್ದು. ಸೊ ಅಂದರೆ ರೋಗವು ಬರ್ತಾ ಇದ್ದಾಗೇನೆ ನಮ್ಮ ದೇಹದಲ್ಲಿ ಅದರ ಅಗೇನೆಸ್ಟು ಪ್ರತಿರೋಧಕತೆ ಆ್ಯಕ್ಟಿವ್ ಆಗುವಂಥದ್ದು. ಸೊ ಆ್ಯಕ್ಟಿವ್ ಈಸ್ ಅ ಲಾಂಗ್ ಲಾಸ್ಟಿಂಗ್. ಸೊ ಅಂದರೆ ಇದು ಕೊನೆ ತನಕ ಅಥವಾ ಹಲವಾರು ವರ್ಷಗಳ ತನಕ ಉಳಿದುಕೊಳ್ಳುವಂಥದ್ದು ಅಂತ ಹೇಳ್ಬೋದು. Passive immunity. Passive immunity, it will occur when a person is given antibodies directly to a disease rather than producing them through his or her own immune system. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಆಂಟಿಬಾಡೀಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಅಂತ ವೀಕೆಂಡ್ ವೈರಸನ್ನು ಕೊಡ್ತಾ ಇಲ್ಲ. ಪ್ಯಾಸಿವ್ ಇಮ್ಯುನಿಟಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಡೈರೆಕ್ಟಾಗಿ ವಿ ಆರ್ ಗಿವಿಂಗ್ ಆಂಟಿಬಾಡೀಸ್. ಸೊ ರೋಗದ ವಿರುದ್ಧ ಒಂದು ದುರ್ಬಲ ರೋಗಕಾರಕಗಳು ಯಾವಾಗ ನಮ್ಮ ದೇಹದಲ್ಲಿ ನುಗ್ಗಿ ರೋಗವನ್ನು ಸೃಷ್ಟಿ ಮಾಡುವಂಥ ಸಂದರ್ಭದಲ್ಲಿ ಅಂತಹ ದುರ್ಬಲ ರೋಗಕಾರಕಗಳ ವಿರುದ್ಧ ನಮ್ಮ ದೇಹ ರೋಗ ಪ್ರತಿರೋಧಕತೆಯನ್ನು ಬೆಳೆಸ್ಕೊಳ್ತಾ ಇತ್ತು, ಆಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಅಂತಹ ಆಂಟಿಬಾಡೀಸನ್ನು ನಾವೇನು ಮಾಡ್ತೀವಿ, ಪ್ಯಾಸಿವ್ ಇಮ್ಯುನಿಟಿಯ ಪ್ರೋಗ್ರಾಮಲ್ಲಿ ಅಥವಾ ಪ್ಯಾಸಿವ್ ಇಮ್ಯುನೈಸೇಷನಲ್ಲಿ ಡೈರೆಕ್ಟಾಗಿ ಕೊಡ್ತೇವೆ. ಸೊ ದಟ್ ಹಿಯರ್ ದ ಬಾಡಿ ಈಸ್ ನಾಟ್ ಗೋಯಿಂಗ್ ಟು ಡೆವಲಪ್ ದ ಇಮ್ಯುನಿಟಿ ಇನ್ ದ ನ್ಯಾಚುರಲ್ ವೇ. ದ ಬಾಡಿ ಈಸ್ ಗೋಯಿಂಗ್ ಟು ಹ್ಯಾವ್ ದ antibodies through artificial manner, through artificial way. ಸೊ ಕೃತಕವಾಗಿ ನಾವು ಆಂಟಿಬಾಡೀಸನ್ನು ನಮ್ಮ ದೇಹಕ್ಕೆ ಔಷಧಿಗಳ ರೂಪದಲ್ಲಿ ಅಥವಾ ವ್ಯಾಕ್ಸಿನ್ನ ರೂಪದಲ್ಲಿ ಪಡೆದುಕೊಳ್ತೀವಿ. ಇಟ್ ಮೇ ಬಿ ಗಿವನ್ ವೆನ್ ಇಮಿಡಿಯೇಟ್ ಪ್ರೊಟೆಕ್ಷನ್ ಫ್ರಮ್ ಎ ಸ್ಪೆಸಿಫಿಕ್ ಡಿಸೀಸ್ ಈಸ್ ನೀಡೆಡ್. ಸೊ ನಮಗೆ ರೋಗ ಪ್ರತಿರೋಧಕತೆಯನ್ನು ಬೆಳೆಸ್ಕೊಳ್ಳಿಕ್ಕೆ ದೇಹದಲ್ಲಿ ಹಲವಾರು ದಿವಸಗಳ ಸಮಯ ಬೇಕಾಗ್ತದೆ. ಸೊ ಈಗ ಕೋವಿಡ್-19 ಅಗೇನೆಸ್ಟ್ ಕೊಡ್ತಾ ಇರುವಂತಹ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಆಗಿರ್ಬೋದು, ಇದನ್ನು 2 ಡೋಸಸ್ಗಳಲ್ಲಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟು ಒಂದು ಡೋಸಸ್ ಕೊಡಬೇಕು, ಅದಾದ ನಂತರ 15 ದಿವಸ ಡೋಸಸ್ ಕೊಡಬೇಕು. ಆಫ್ಟರ್ ದಟ್ ವಿತಿನ್ ದ ಡ್ಯೂರೇಷನ್ ಆಫ್ 45 days ಅವರ್ ಬಾಡಿ ಈಸ್ ಗೋಯಿಂಗ್ ಟು ಡೆವಲಪ್ ಇಮ್ಯುನಿಟಿ. ಸೊ 45 ದಿನದ ಒಳಗಾಗಿ ನಮ್ಮ ಬಾಡಿ ಏನು ಮಾಡುತ್ತೆ, ಇಮ್ಯುನಿಟಿಯನ್ನು ಬೆಳೆಸ್ಕೊಡುತ್ತೆ. ಸೊ ಅಂದರೆ ಇದರ ಅರ್ಥ ಏನು ಅಂದರೆ, ಆ್ಯಕ್ಟಿವ್ ಇಮ್ಯುನಿಟಿ ಸೃಷ್ಟಿಯಾಗಲಿಕ್ಕೆ ನಮ್ಮ ದೇಹಕ್ಕೆ ಕೆಲವು ಸಮಯ ಬೇಕು. ಪ್ರತಿಕಾಯಗಳನ್ನು ಸೃಷ್ಟಿ ಮಾಡಲಿಕ್ಕೆ ನಮ್ಮ ದೇಹದಲ್ಲಿ ಸಮಯ ಬೇಕಾಗ್ತದೆ. ಅದೇ ರೋಗ ಬರುವಂತಹ ಸಾಧ್ಯತೆ ಇದೆ, ರೋಗಕ್ಕೆ ಎಕ್ಸ್ಪೋಸ್ ಆಗಿಬಿಟ್ಟಿದ್ದಾರೆ, ರೋಗ ಬಂದಿರುವಂತಹ ಸಾಧ್ಯತೆ ಇದೆ. ಅಂಥ ಸಂದರ್ಭದಲ್ಲಿ ವ್ಯಕ್ತಿಗಳನ್ನ ನಾವು ಅಥವಾ ಜನರನ್ನು ನಾವು ಇಮಿಡಿಯೇಟಾಗಿ ಪ್ರೊಟೆಕ್ಟ್ ಮಾಡಬೇಕು. ಸೊ ಆಗ ನಾವು ಡೈರೆಕ್ಟಾಗಿ ಆಂಟಿಬಾಡೀಸನ್ನೇ ನಮ್ಮ ಬಾಡಿಗೆ ಇಂಜೆಕ್ಟ್ ಮಾಡಬೇಕಾಗಿ ಬರ್ತದೆ. ಸೊ ದಟ್ ಟೈಮ್ ದ ಬಾಡಿ ಈಸ್ ಗೋಯಿಂಗ್ ಟು ಹ್ಯಾವ್ ದ ಇಮಿಡಿಯೇಟ್ ಪ್ರೊಟೆಕ್ಷನ್ ಅಗೇನೆಸ್ಟ್ ಅ ಸ್ಪೆಸಿಫಿಕ್ ಡಿವೈಸ್. ಸೊ ಪ್ಯಾಸಿವ್ ಇಮ್ಯುನಿಟಿ ಅನ್ನುವಂಥದ್ದು ಇಟ್ ಈಸ್ ನಾಟ್ ಅ ಲಾಂಗ್ ಲಾಸ್ಟಿಂಗ್. ಯಾಕಂದರೆ ಇಲ್ಲಿ ಬಾಡಿ ಅದನ್ನು ರೆಕಗ್ನೈಸ್ ಮಾಡಲಿಕ್ಕೆ ಹೋಗೋದಿಲ್ಲ ಡಿಸೀಸನ್ನು, ಮತ್ತು ಅದು ಸಹಜವಾಗಿ ನ್ಯಾಚುರಲ್ ಆಗಿ ಇಮ್ಯುನಿಟಿಯು ಸೃಷ್ಟಿಯಾಗೋದಿಲ್ಲ. ಸೊ ನಾವು ಆರ್ಟಿಫಿಷಿಯಲ್ ಆಗಿ ಅವರ ಬಾಡಿಯಲ್ಲಿ ಇಮ್ಯುನಿಟಿಯನ್ನು ಎಕ್ಸ್ಟರ್ನಲ್ ಆಗಿ ಮೆಡಿಸಿನ್ಸನ್ನು ಇಂಜೆಕ್ಟ್ ಮಾಡೋ ಮೂಲಕ ಸೃಷ್ಟಿ ಮಾಡೋದ್ರಿಂದ ಇಟ್ ಲಾಸ್ಟ್ ಓನ್ಲಿ ಫಾರ್ ಫ್ಯೂ ವೀಕ್ಸ್ ಆರ್ ಮಂತ್ಸ್, ಕೆಲವು ವಾರಗಳವರೆಗೆ ಅಥವಾ ಕೆಲವು ತಿಂಗಳುಗಳವರೆಗೆ ಇದು ಉಳಿದುಕೊಳ್ಬೋದು. ಸೊ ಅಡ್ವರ್ಸ್ ಎಫೆಕ್ಟ್ಸ್ ಆಫ್ ಇಮ್ಯುನೈಸೇಷನನ್ನು ಅಡ್ಡ ಪರಿಣಾಮಗಳ ಬಗ್ಗೆ. ಸೊ ಈಗ ಎಲ್ಲರೂ ಕೂಡ ಕೋವಿಡ್-19 ವ್ಯಾಕ್ಸಿನನ್ನು ಹಾಕಿಸ್ಕೊಳ್ಳಿಕ್ಕೆ ಹಿಂಜರಿತಿರುವಂಥದ್ದನ್ನು ತಾವು ಗಮನಿಸಿರ್ಬೋದು. ದೇ ಆರ್ ನಾಟ್ ಶೋಯಿಂಗ್ ವಿಲ್ಲಿಂಗ್ನೆಸ್ ಟು ಗೆಟ್ ವ್ಯಾಕ್ಸಿನ್ಸ್, ದೇ ಆರ್ ಡೌಟಿಂಗ್ ಇಟ್. ಸೊ ಅದ್ರ ಮೇಲೆ ರಿಸರ್ಚ್ ಆಗಿಲ್ಲ, ಅದು ವೀಕೆಂಡ್ ವೈರಸ್, ಅದು ನಾವು ವೀಕ್ ಮಾಡಿರುವಂಥದ್ದು ವೈರಸ್ಸನ್ನೇ ನಾವು ಡೈರೆಕ್ಟಾಗಿ ತೆಗೆದುಕೊಳ್ತಾ ಇದ್ದೇವೆ. ದಟ್ ಮೇ ಗೋಯಿಂಗ್ ಟು ಕ್ರಿಯೇಟ್ ಅನದರ್ ಹೆಲ್ತ್ ಇಶ್ಯೂಸ್. ಸೊ ಬೇರೆ ರೀತಿಯ ಆರೋಗ್ಯದ ಸಮಸ್ಯೆಗಳು ಕಾಣಿಸ್ಕೊಳ್ಬೋದೇನೋ. ಈ ರೀತಿಯ ಎಲ್ಲ
ಡೌಟ್ಸ್ಗಳು ಇರುತ್ತೆ. ಬಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ವ್ಯಾಕ್ಸಿನ್ಸ್ ವಿಲ್ ಬಿ permitted by the government authorities only after several clinical trials and as well as certain critical procedures. ಸೊ ಹಲವಾರು ಕ್ಲಿಷ್ಟಕರವಾಗಿರುವಂತಹ ಟೆಸ್ಟ್ಗಳನ್ನು ಟ್ರಯಲ್ಸ್ಗಳನ್ನು ಮಾಡಿ ಅದಾದ ನಂತರ ಹಲವಾರು ರೀತಿಗಳಲ್ಲಿ ಅದನ್ನು ಚೆಕ್ ಮಾಡಿ ಪರಿಶೀಲಿಸಿ ಅದಾದ ನಂತರನೇ ಗೌರ್ಮೆಂಟು ಪರ್ಮಿಷನನ್ನು ಕೊಡುವಂಥದ್ದು. ಸೊ ಅದರ ಅಡ್ಡ ಪರಿಣಾಮಗಳನ್ನ ಗಮನಿಸುತ್ತಾರೆ. ಜಸ್ಟ್ ಲೈಕ್ ಎನಿ ಅದರ್ ಮೆಡಿಸಿನ್ಸ್ ದೇರ್ ವಿಲ್ ಬಿ ಸಮ್ ಸೈಡ್ ಎಫೆಕ್ಟ್ಸ್ ವಿತ್ ವ್ಯಾಕ್ಸಿನ್ಸ್. ಸೊ ವ್ಯಾಕ್ಸಿನ್ಸ್ನಲ್ಲಿ ಕೆಲವೊಂದು ಸೈಡ್ ಎಫೆಕ್ಟ್ಸ್ಗಳು ಅಥವಾ ಅಡ್ಡ ಪರಿಣಾಮಗಳು ಔಷಧಿಗಳನ್ನ ತೆಗೆದುಕೊಂಡಾಗ ಉಂಟಾಗುವಂಥ ಅಡ್ಡ ಪರಿಣಾಮಗಳ ರೀತಿಯೇ ಇರ್ತದೆ. ಸೊ ಯಾವ ಕಾಂಪ್ಲಿಕೇಶನ್ಸ್ಗಳನ್ನು ಅಥವಾ ಯಾವ ಅಡ್ಡ ಪರಿಣಾಮಗಳನ್ನ ಗಮನಿಸ್ಬೋದು ಅಂತಂದರೆ, ಓನ್ಲಿ ಎಕ್ಸೆಪ್ಟ್ ಅ ವೆರಿ ಫ್ಯೂ ಕೇಸಸ್ ವೇರ್ ದ ಇಮ್ಯುನೈಸೇಷನ್ ಆರ್ ದ ವ್ಯಾಕ್ಸಿನ್ is going to create a certain fatal complications, or sometimes the death is going to also that is going to happen. So apart from that few cases, the most of the children or most of the people, they are going to have only mild reactions like pain, swelling, redness, fever, chillness, feeling tired, headache, muscle or joint pain, etc. for 1 or few days. ಒಂದು ದಿನ ಅಥವಾ 2 ದಿನಗಳವರೆಗೆ ಅಥವಾ ಕೆಲವರು ದಿನಗಳವರೆಗೆ ನೋವು, ಜ್ವರ, ಉರಿ, ಊತವನ್ನು ಅಥವಾ ವ್ಯಾಕ್ಸಿನನ್ನು ತೆಗೆದುಕೊಂಡಿರುವಂತಹ ಜಾಗದಲ್ಲಿ ಕೆಂಪಾಗಿರುವಂಥದ್ದನ್ನು, ರೆಡ್ ಆಗಿರುವಂಥದ್ದನ್ನು ನಾವು ಗಮನಿಸ್ಬೋದು. ಅದನ್ನು ಬಿಟ್ಟು ಕೆಲವು ಕೇಸ್ಗಳಲ್ಲಿ ಮಾತ್ರ ಫ್ಯಾಟಲ್ ಕಾಂಪ್ಲಿಕೇಶನ್ಸ್ಗಳನ್ನು, ಸಮ್ಟೈಮ್ಸ್ ಡೆತ್ ಆಗಿರುವಂಥದ್ದನ್ನು ಕೂಡ ಗಮನಿಸಿರ್ಬೋದು. ಅಫ್ಕೋರ್ಸ್ 90% ಆಫ್ ದ ವ್ಯಾಕ್ಸಿನ್ಸ್ ಅವೈಲಬಲ್ ಇನ್ ದ ವರ್ಲ್ಡ್ ಈಸ್ considered as most safe because it was got a lot of trials in majority of the countries, and it is passed through a lot of critical procedure formulated by the international organizations as well as the states or the governments. ಸೊ ಸರ್ಕಾರಗಳು ಹಲವಾರು ರೀತಿಯಲ್ಲಿ ಅದನ್ನು ಪರಿಶೀಲನೆ ಮಾಡಿ, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಹಲವಾರು ಸಂಶೋಧನಾ ಸಂಸ್ಥೆಗಳು ಲೈಕ್ ಪುಣೆಯಲ್ಲಿರುವಂಥ ವೈರಾಲಜಿ ಆಗಿರ್ಬೋದು ಅಥವಾ ನಮ್ಮ ಸೆರಮ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಹಲವಾರು ಕ್ಲಿನಿಕಲ್ ಟ್ರಯಲ್ಸ್ಗಳನ್ನ ಮಾಡುವ ಮೂಲಕ 1, 2, 3ನೇ ಹಂತಗಳಲ್ಲಿ, ಮೊದಲನೇ ಹಂತದಲ್ಲಿ ಅದನ್ನು ಸೂಕ್ಷ್ಮಜೀವಿಗಳ ಮೇಲೆ ಪ್ರಯೋಗವನ್ನು ಮಾಡಿ ಕೆಲವೊಂದು ಮಟ್ಟಿಗೆ ಅದು ವರ್ಕ್ ಆಗ್ತದ ಅಂತ ನೋಡ್ತಾರೆ. ಸೆಕೆಂಡ್ ಟ್ರಯಲ್ಗಳಲ್ಲಿ ಪ್ರಾಣಿಗಳ ಮೇಲೆ ಮಾಡಿ ನೋಡ್ತಾರೆ. ಥರ್ಡ್ ಟ್ರಯಲ್ನಲ್ಲಿ ಹ್ಯೂಮನ್ ಬಾಡಿ ಮೇಲೆ ಮಾಡಿ ನೋಡ್ತಾರೆ. ಬೇರೆ ಬೇರೆ ಏಜ್ ಗ್ರೂಪಲ್ಲಿರುವಂಥವರು, ಬೇರೆ ಬೇರೆ ಹೆಲ್ತ್ ಕಾಂಪ್ಲಿಕೇಶನ್ಸನ್ನು ಹೊಂದಿರುವಂಥವ್ರನ್ನ ಮೇಲೆ ಕ್ಲಿನಿಕಲ್ ಟ್ರಯಲ್ನ ಮಾಡಿ ನೋಡ್ತಾರೆ. ಅದಾದ ನಂತರ ರಿಸಲ್ಟ್ಸ್ಗಳನ್ನ ಚೆಕ್ ಮಾಡಿ ಅದನ್ನು ಮತ್ತೆ ಕ್ರಾಸ್ ಚೆಕ್ ಮಾಡಿ ಕೆಲವೊಂದು ಬೇರೆ ಬೇರೆ ಮೆಡಿಕಲ್ ಪ್ರೊಫೆಷ್ನಲ್ಸ್ ಅದರ ಬಗ್ಗೆ ಕೆಲವೊಂದು ರೀತಿಯ ಸಂಶೋಧನೆಗಳನ್ನ ನಡೆಸಿ ಅದಾದ ನಂತರನೇ ಆ ವ್ಯಾಕ್ಸಿನ್ಸ್ಗಳು ಪಾಸ್ ಆಗುವಂಥದ್ದು. ಸೊ ವ್ಯಾಕ್ಸಿನ್ಸ್ಗಳ ಮೂಲಕ ಇಂತಹ ಪ್ರೊಟೆಕ್ಷನ್ಗಳು ಸಿಗುತ್ತೆ. ಸೊ ದಟ್ ವಿ ಕ್ಯಾನ್ ನೆಗ್ಲೆಕ್ಟ್ ಅ ಸರ್ಟೈನ್ ಮಿನಿಮಮ್ ಅಡ್ವರ್ಸ್ ಎಫೆಕ್ಟ್ಸ್. ಸೊ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳನ್ನು ನಾವು ನಿರ್ಲಕ್ಷಿಸಿ ವ್ಯಾಕ್ಸಿನನ್ನು ತೆಗೆದುಕೊಳ್ಳುವ ಮೂಲಕ ನಮ್ಮ ಜೀವನವನ್ನು ಅಥವಾ ನಮ್ಮ ಜೀವವನ್ನು ರಕ್ಷಿಸಿಕೊಳ್ಳಲಿಕ್ಕೆ, ಆರೋಗ್ಯಪೂರ್ಣವಾಗಿ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಸೊ ಮೇಜರ್ ವ್ಯಾಕ್ಸಿನ್ಸ್ಗಳನ್ನ ನಾವು ಗಮನಿಸೋದಾದರೆ BCG ವ್ಯಾಕ್ಸಿನನ್ನು ಕೊಡಲಾಗ್ತದೆ TB ಕಾಯಿಲೆಯ ವಿರುದ್ಧ. ಹೆಪಟೈಟಿಸ್ B ವ್ಯಾಕ್ಸಿನನ್ನು ಕೊಡಲಾಗ್ತದೆ, ಅದನ್ನು Hep B ಅಂತ ಕರೀತೇವೆ, ಹೆಪಟೈಟಿಸ್ B ಕಾಯಿಲೆಯ ವಿರುದ್ಧ. ಪೋಲಿಯೋ ಡಿಸೀಸ್ನ ವಿರುದ್ಧ DTP, ಡಿಫ್ತೆರಿಯಾ, ಟೆಟಾನಸ್, ಪರ್ಟ್ಯೂಸಿಸ್ ಕಾಯಿಲೆಗಳ ವಿರುದ್ಧ. ಹಿಪ್ ಇನ್ಫೆಕ್ಷನ್ಸ್, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸ್ನ ವಿರುದ್ಧ. ನಿಮೋನಿಯಾ ವಿರುದ್ಧ PCV ಅನ್ನುವಂತಹ ಒಂದು ವ್ಯಾಕ್ಸಿನನ್ನು ನೀಡಲಾಗ್ತದೆ. ಡಯೇರಿಯಾ ಡಿಸೀಸ್ಗೆ RV ಅನ್ನುವಂಥ ವ್ಯಾಕ್ಸಿನನ್ನು ನೀಡಲಾಗ್ತದೆ. ಟೈಫಾಯ್ಡ್ಗೆ ಟೈಫಾಯ್ಡ್ ವ್ಯಾಕ್ಸಿನ್ ನೀಡಲಾಗ್ತದೆ. ಮಿಸೆಲ್ಸ್, ಮಮ್ಸ್, ರುಬೆಲ್ಲಾಗೆ MMR ಅನ್ನುವಂತಹ ವ್ಯಾಕ್ಸಿನ್ಸನ್ನು ನೀಡಲಾಗ್ತದೆ. ಚಿಕನ್ ಪಾಕ್ಸ್ ಡಿಸೀಸ್ಗೆ ವಾರಿಸೆಲ್ಲಾ ಅನ್ನುವಂಥ ವ್ಯಾಕ್ಸಿನನ್ನು ನೀಡಲಾಗ್ತದೆ. ಲಿವರ್ ಡಿಸೀಸ್ಗೆ HepA ಅನ್ನುವಂತಹ ಮತ್ತು ಡಿಫ್ತೀರಿಯಾ, ಟೆಟನೆಸಿಸ್, ಪರ್ಟಿಸಿಸ್ಗೆ Tdap ಅನ್ನುವಂತಹ ಒಂದು ವ್ಯಾಕ್ಸಿನ್ಗಳನ್ನ ನೀಡಲಾಗ್ತದೆ. ಸೊ ಅದರಲ್ಲಿ ಮಿನಿಮಮ್ ಏಜ್ ಡೋಸೇಸ್ಗಳನ್ನ ನೀವು ಈ ಪಟ್ಟಿಯಲ್ಲಿ ಗಮನಿಸ್ಬೋದು. ಅದೇ ರೀತಿಯಾಗಿ ಅದರ ಮಧ್ಯೆ ಇರುವಂತಹ ಇಂಟರ್ವಲ್ಸ್ಗಳನ್ನ ನೀವು ಗಮನಿಸ್ಬೋದು. 5 ಡೋಸ್ಗಳವರೆಗೆ, 1 ಡೋಸಿಂದ ಹಿಡಿದು 5 ಡೋಸ್ಗಳವರೆಗೆ ಅದನ್ನು ಕೊಡುವಂಥದ್ದನ್ನು ತಾವು ಗಮನಿಸಿರ್ಬೋದು ಮತ್ತು ಅದರ ಶೆಡ್ಯೂಲ್ಗಳನ್ನ ನೀವು ಗಮನಿಸ್ಬೋದಾಗಿದೆ. ಸೊ ಇಮ್ಯುನೈಸೇಷನ್ ಪ್ರೋಗ್ರಾಮ್ಗಳ ಬಗ್ಗೆ ಗಮನಿಸೋದಾದರೆ WHO ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾದ ಕೆಲವೊಂದೆರಡು ಪ್ರೋಗ್ರಾಮ್ಗಳನ್ನ ನಾವು ನೋಡೋಣ. So WHO initiated the Global Vaccine Action Plan 2011-2020 to prevent the million of deaths by 2020 and also providing equitable access to vaccines. So global level ಅಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್
ಒಂದು ಗ್ಲೋಬಲ್ ವ್ಯಾಕ್ಸಿನ್ ಆ್ಯಕ್ಷನ್ ಪ್ಲಾನನ್ನು ಪ್ರಿಪೇರ್ ಮಾಡಿದೆ. ಅದನ್ನು 2011ರಿಂದ 2020ವರೆಗೂ ಇಂಪ್ಲಿಮೆಂಟ್ ಮಾಡುವಂಥದ್ದು. ಮತ್ತು ಯಾವ ಕಂಟ್ರಿಗಳಿಗೆ ವಿಚ್ ಆರ್ ಅಂಡರ್ ಡೆವಲಪ್ಡ್, ಸೊ ಯಾರಿಗೆ ವ್ಯಾಕ್ಸಿನ್ಗಳನ್ನ ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ, ವ್ಯಾಕ್ಸಿನ್ಗಳನ್ನ ಡೆವಲಪ್ ಮಾಡ್ತಾ ಇಲ್ಲ ಅಂಥವ್ರಿಗೆ ಅಕ್ಸೆಸನ್ನು ಕೊಡುವಂಥದ್ದು, ಅಂಥವ್ರಿಗೆ ಟೆಕ್ನಾಲಜಿಯನ್ನು ಕೊಡುವಂಥದ್ದು, ಅಂಥವ್ರಿಗೆ ವ್ಯಾಕ್ಸಿನನ್ನು ಸಪ್ಲೈ ಮಾಡುವಂಥದ್ದು, ಇಂಥದ್ದು ಎಲ್ಲವನ್ನು ಕೂಡ ಅದು ಒಳಗೊಂಡು ಗ್ಲೋಬಲ್ ವ್ಯಾಕ್ಸಿನ್ ಆ್ಯಕ್ಷನ್ ಪ್ಲಾನನ್ನು ಪ್ರಿಪೇರ್ ಮಾಡಿದೆ. ಬೈ ದ ಎಂಡ್ ಆಫ್ 2020 ಅದು ಎಂಡ್ ಆಗ್ತಾ ಇದೆ. ಅದರ ರಿಪೋರ್ಟ್ ಇಷ್ಟಲ್ಲೇ ಬರ್ತಾ ಇದೆ. ಅದಾದ ನಂತರ 2021ನಲ್ಲಿ WHO ಯಾವ ಎಫರ್ಟ್ಸಿಗೆ ಮುಂದಾಗ್ತದೆ ಅದನ್ನು ನಾವು ನೋಡಬೇಕಾಗ್ತದೆ. ಆ್ಯಂಡ್ ಆಲ್ಸೋ WHO ಈಸ್ ಇನಿಷಿಯೇಟಿಂಗ್ ಅ ಸರ್ಟೆನ್ ಆ್ಯಕ್ಷನ್ ಪ್ಲಾನ್ ಅಗೇನೆಸ್ಟ್ COVID-19 ಡಿಸೀಸ್. ಸೊ COVID-19 ಡಿಸೀಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಆ್ಯಕ್ಷನ್ ಪ್ಲಾನ್ಗಳನ್ನ WHO ಸಿದ್ಧಪಡಿಸುವಂತಹ ಹಂತದಲ್ಲಿದೆ. ಅದೇ ರೀತಿಯಾಗಿ ಹಲವಾರು COVID-19ಗೆ ಸಂಬಂಧಪಟ್ಟಂಥ ಹಲವಾರು ವ್ಯಾಕ್ಸಿನ್ಸ್ಗಳು ಕೂಡ ಈಗ ಫೈನಲೈಸ್ ಆಗ್ತಾ ಇದ್ದದ್ದು. 2021ನಲ್ಲಿ ವಿ ವಿಲ್ ಬಿ ಹ್ಯಾವಿಂಗ್ certain very effective vaccines against COVID-19 disease, and the WHO is going to have a specific action plan for distributing this vaccine, COVID-19 vaccine, to all the general public of all the nations. So Government of India the program anna gamanisodha, the Government of India launched national immunization program called as expanded program of immunization in 1978 ನಲ್ಲಿ ಒಂದು ಯೋಜಿತವಾದಂಥ ರೀತಿಯಲ್ಲಿ ರಾಷ್ಟ್ರೀಯ ಪ್ರತಿರೋಧಕ ಲಸಿಕಾ ಕಾರ್ಯಕ್ರಮ ಅಥವಾ ರೋಗ ಪ್ರತಿರೋಧಕ ಲಸಿಕಾ ಕಾರ್ಯಕ್ರಮ ಅನ್ನುವಂಥದ್ದನ್ನು ತೆಗೆದುಕೊಂಡು ಬರುತ್ತೆ. ಅದನ್ನು ಎಕ್ಸ್ಪ್ಯಾಂಡೆಡ್ ಪ್ರೋಗ್ರಾಮ್ ಆಫ್ ಇಮ್ಯುನೈಸೇಷನ್ ಅಂತ ಕರೀತಾರೆ. ಸೊ ದಿಸ್ ಸ್ಕೀಮ್ ಪ್ರೊವೈಡ್ಸ್ ಫ್ರೀ ವ್ಯಾಕ್ಸಿನ್ಸ್ ಅಗೇನೆಸ್ಟ್ 11 ಲೈಫ್ ಥ್ರೆಟ್ನಿಂಗ್ ಡಿಸೀಸಸ್. ಸೊ ಜೀವಕ್ಕೆ ಅಪಾಯಕಾರಿಯಾಗಿರುವಂಥ 11 ಕಾಯಿಲೆಗಳ ವಿರುದ್ಧ ಇದು ಪ್ರೊಟೆಕ್ಷನನ್ನು ಕೊಡ್ತಾ ಇದೆ. ಅದಾದ ನಂತರ ಡಿಸೆಂಬರ್ 2014 ನಂತರ ಮಿಷನ್ ಇಂದ್ರಧನುಷ್ ಅನ್ನುವಂಥ ಒಂದು ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಇಲ್ಲಿ ರ್ಯಾಪಿಡ್ ಆಗಿ ಅಂದರೆ ಪದೇ ವ್ಯಾಕ್ಸಿನ್ಗಳನ್ನ ಅಥವಾ ಇಮ್ಯುನೈಸೇಷನ್ ಪ್ರೋಗ್ರಾಮ್ಗಳನ್ನ ಕಂಡಕ್ಟ್ ಮಾಡಲಾಗ್ತದೆ. ಇದರಲ್ಲಿ ಮುಖ್ಯವಾಗಿ ಚಿಲ್ಡ್ರನ್ ಮತ್ತು ಪ್ರೆಗ್ನೆಂಟ್ ವುಮೆನ್ನ, ದ ಚಿಲ್ಡ್ರನ್ ಆ್ಯಂಡ್ ದ ಪ್ರೆಗ್ನೆಂಟ್ ವುಮೆನ್ ಆರ್ ಟಾರ್ಗೆಟೆಡ್ ಆ್ಯಂಡ್ ದ ವ್ಯಾಕ್ಸಿನ್ಸ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಇನ್ ದ ರ್ಯಾಪಿಡ್ ಫೇಸ್ ಟು ಕವರ್ ದ ಆಲ್ ಚಿಲ್ಡ್ರನ್ ಆ್ಯಂಡ್ ದ ಪ್ರೆಗ್ನೆಂಟ್ ವುಮೆನ್ ಇನ್ ಇಂಡಿಯಾ. ಸೊ ಅದನ್ನು ನಾವು ಮಿಷನ್ ಇಂದ್ರಧನುಷ್ ಅಂತ ಕರಿತೇವೆ, ಮಿಷನ್ ಇಂದ್ರಧನುಷ್. ಸೊ ಇದರಲ್ಲಿ ಅತಿ ಮುಖ್ಯವಾಗಿ 7 ಕಾಯಿಲೆಗಳ ವಿರುದ್ಧ, 7 ಡಿಸೀಸಸ್ನ ವಿರುದ್ಧ ಫೋಕಸ್ ಮಾಡಿ ವ್ಯಾಕ್ಸಿನ್ಸನ್ನು ಕೊಡುವಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಈಗ ತರಗತಿ ಪೂರ್ಣಗೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪಡೆದುಕೊಂಡಿರುವಂತಹ ಜ್ಞಾನವನ್ನು ಕೆಲವೊಂದು ಪ್ರಶ್ನೆಗಳನ್ನ ಮೂಲಕ ನೋಡೋಣ. CDC ಅಂದರೆ ಏನು? CDC ಸ್ಟ್ಯಾಂಡ್ಸ್ ಫಾರ್ A. ಸೆಂಟರ್ ಫಾರ್ ಕಮ್ಯುನಿಕೇಬಲ್ ಡಿಸೀಸ್, B. ಸೆಂಟರ್ ಫಾರ್ ಕಮ್ಯುನಿಟಿ ಡಿಸೀಸ್ ಸೆಂಟರ್, B. ಕಮ್ಯುನಿಟಿ ಡಿಸೀಸ್ ಸೆಂಟರ್, C. Center for Disease Control and Prevention, D. Center for Disease Control. So CDC ಅಂದರೆ ಏನು? ಆನ್ಸರ್ ಈಸ್ C, that is Center for Disease Control and Prevention. MCQ2 ಮಲ್ಟಿಪಲ್ ಚಾಯ್ಸ್ ಕ್ವಶನ್ 2 ಅಥವಾ 2 ಗಮನಿಸೋದಾದರೆ, ಇನ್ ಬಿಲೋ ದಿಸ್ ಆಪ್ಷನ್ಸ್ ವಿಚ್ ಒನ್ ಈಸ್ ರೆಫರ್ಡ್ ಆಸ್ ಪ್ಯಾಥೋಜನ್ಸ್? ಯಾವುದನ್ನು ನಾವು ಸೂಕ್ಷ್ಮಜೀವಿಗಳು ಅಂತ ಅಥವಾ ರೋಗಕಾರಕಗಳು ಅಂತ ಕರೆದಿದ್ದೇವೆ? ಆಪ್ಷನ್ ಎ ವೈರಸ್, ಆಪ್ಷನ್ ಬಿ ಬ್ಯಾಕ್ಟೀರಿಯಾ, ಆಪ್ಷನ್ ಸಿ ಫಂಗೈ, protozoa and parasites, option D all the above. So answer is of course D all the above. Virus, bacteria, fungi, protozoa, parasites ಎಲ್ಲವನ್ನು ಕೂಡ ನಾವು pathogens ಅಂತ ಕರೀತೇವೆ. MCQ 3 ಅನ್ನು ಗಮನಿಸುತ್ತಾರೆ. ಆಕ್ಟಿವ್ ಇಮ್ಯುನೈಸೇಷನ್ ಅಂದರೆ ಏನು? ಆಕ್ಟಿವ್ ಇಮ್ಯುನೈಸೇಷನ್ refers to the process of producing immunity in a living organism against a disease through vaccine. Option B, strengthening the immunity system. Option C, medication for a disease. Option D, improving natural immunity of a person. So answer is option A, active immunization andre it is a process of producing immunity in a living organism against a disease through vaccine. Vaccine ಮೂಲಕ ನಾವು ಇಮ್ಯುನಿಟಿಯನ್ನು ಒಂದು ಜೀವಿಯಲ್ಲಿ ಸೃಷ್ಟಿ ಮಾಡುವಂಥ. MCQ 4 ನಾಲ್ಕನ್ನು ಗಮನಿಸೋದಾದರೆ, a newborn baby acquires dash immunity from its mother through the placenta. So placenta, ತಾಯಿಯ ಪ್ಲಸೆಂಟಾದ ಮೂಲಕ ನ್ಯೂ ಬಾರ್ನ್ ಬೇಬಿ ಪಡೆದುಕೊಳ್ಳುವಂತಹ ಇಮ್ಯುನಿಟಿ ಯಾವ ಥರದ್ದು? ಸೊ ಆಕ್ಟಿವ್, ಪ್ಯಾಸಿವ್, ನ್ಯಾಚುರಲ್, ನಾನ್ ಆಫ್ ದ ಅಬೌವ್ ಅಂತ. ಆನ್ಸರ್ ಇಸ್ ಬಿ. ಸೊ ಇಟ್ ಈಸ್ ನಾಟ್ ಎಕ್ಸ್ಪ್ಲೈನ್ಡ್ ಇನ್ ದ immunization PPT, but it is a general question. ಸೊ ಮಗು ನ್ಯೂ ಬಾರ್ನ್ ಬೇಬಿ ಇಮ್ಯುನಿಟಿಯನ್ನು ಅಕ್ವೈರ್ ಮಾಡ್ಕೊಳ್ಳುವಂಥದ್ದು ಏನಿದೆ ಅದು ಪ್ಯಾಸಿವ್ ಇಮ್ಯುನಿಟಿ ಅಂತ ಕರಿಬೋದು. ಸೊ MCQ 5,
ಮಿಷನ್ ಇಂದ್ರಧನುಷ್ ಈಸ್, ಮಿಷನ್ ಇಂದ್ರಧನುಷ್ ಯಾವುದು ಅಂತ? ಆಪ್ಷನ್ ಎ ಗ್ಲೋಬಲ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್, ಆಪ್ಷನ್ ಬಿ ಸಿಟಿಸನ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್, ಆಪ್ಷನ್ ಸಿ ರ್ಯಾಪಿಡ್ ಇಮ್ಯುನೈಸೇಷನ್ ಕವರೇಜ್ ಪ್ರೋಗ್ರಾಮ್ ಫಾರ್ ಆಲ್ ಚಿಲ್ಡ್ರನ್ ಅಂಡ್ ಪ್ರೆಗ್ನೆಂಟ್ ವುಮೆನ್, ಆಪ್ಷನ್ ಡಿ ಕೋವಿಡ್-19 ವ್ಯಾಕ್ಸಿನ್ ಪ್ರೋಗ್ರಾಮ್. ಸೊ ಆನ್ಸರ್ ಯಾವುದು ನೋಡೋಣ. ಆನ್ಸರ್ ಸಿ, ರ್ಯಾಪಿಡ್ ಇಮ್ಯುನೈಸೇಷನ್. ಇಟ್ ಕವರ್ಸ್ ಆಲ್ ಚಿಲ್ಡ್ರನ್ ಅಂಡ್ ಪ್ರೆಗ್ನೆಂಟ್ ವುಮೆನ್. ಸೊ ಸಮ್ಮರಿ ಅಥವಾ ಈ ತರಗತಿಯ ಸಾರಾಂಶವನ್ನು ಗಮನಿಸೋದಾದರೆ, ಇಮ್ಯುನೈಸೇಷನ್ ಈಸ್ ಎ ಪ್ರೋಸೆಸ್ ಬೈ ವಿಚ್ ಎ ಪರ್ಸನ್ ಬಿಕಮ್ಸ್ ಪ್ರೊಟೆಕ್ಟೆಡ್ ಅಗೇನ್ಸ್ಟ್ ಎ ಡಿಸೀಸ್ ಥ್ರೂ ವ್ಯಾಕ್ಸಿನೇಷನ್. ವ್ಯಾಕ್ಸಿನ್ ಈಸ್ ಬೇಸಿಕಲಿ ದ ಮೆಟೀರಿಯಲ್ ಯೂಸ್ಡ್ ಫಾರ್ ಇಮ್ಯುನೈಸೇಷನ್. Vaccination is the act of giving a vaccine to a person, and the pathogens refers to the microorganisms which causes infection or disease. Examples: virus, bacteria, protozoa, and parasites. So WHO initiated Global Vaccine Action Plan in the year 2011, and it is extended till 2020. And National Immunization Program, it provides free vaccines against 11 life-threatening diseases. So this is all about summary of today's class. Hope you all understood the concept of immunization and immunization program, and also you got to know about the major vaccines available in India. ಸೊ ರೆಫರೆನ್ಸಲ್ಲಿ ನಿಮ್ಮ ಹೆಚ್ಚಿನ ಸ್ಟಡಿ ಮೆಟೀರಿಯಲನ್ನು ನೀವು ನೋಡ್ಬೋದು. ಅದೇ ರೀತಿಯಾಗಿ ರೆಫರೆನ್ಸಲ್ಲಿ ಈ ವೆಬ್ಸೈಟ್ಸ್ಗಳನ್ನು ನೀವು ನೋಡೋ ಮೂಲಕ ಈ ವೆಬ್ಸೈಟ್ಸ್ಗಳಲ್ಲಿ ನೀವು ವ್ಯಾಕ್ಸಿನ್ಸ್ಗೆ ಸಂಬಂಧಪಟ್ಟಾಗೆ, ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಾಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. So thank you one and all.